ನಿನಗೆ ಪೆರುಮಾದನ್ ಯಾರು ಅಂತ ಗೊತ್ತಾ ಶಾಜಿವ? ಅವನು ಎಲ್ಲಾರ್ ದಾರಿ ತಪ್ಸೋ ಅಂತ ಭೂತ. ಒಂದಿನ ಒಬ್ಬ ಸನ್ಯಾಸಿ ಅವನ್ನ ಹಿಡಿಬೇಕು ಅಂತ ಅನ್ಕೊಂಡ. ಆ ಸನ್ಯಾಸಿ ಕಾಡಲ್ಲೆಲ್ಲ ಹುಡ್ಕಕ್ ಶುರು ಮಾಡ್ದ. ಪೆರುಮಾದನ್ನ ಹಿಡಿಯೋದಕ್ಕೆ ತಲೆ ಮೇಲ್ ಬುಟ್ಟಿ ಹೊತ್ಕೊಂಡ್ ಹೋದ. ಆ ಕಾಡು ತುಂಬಾನೇ ಸುಂದರವಾಗಿತ್ತು. ಎಂದೂ ಕಾಣದೇ ಇರೋ ಜೀವಿಗಳಿದ್ವು. ಸನ್ಯಾಸಿಗೆ ದಾರಿನೇ ಗೊತ್ತಾಗ್ಲಿಲ್ಲ. ಆದ್ರೆ ಮರಗಳು, ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು ಒಬ್ರನ್ನೊಬ್ರು ನೋಡ್ಕೊಂಡು ಕಣ್ ಹೊಡ್ಕೋತಾ ಇದ್ರು. ಅವ್ರಿಗೆಲ್ಲ ಅವನ್ ಗೊತ್ತಿದ್ದ. ಸನ್ಯಾಸಿ ದೂರ ತನಕ ನಡೆದ. ನೆಲದ ಮೇಲೆ ಚೆಂಡು ಕಾಣಿಸ್ತು. ಸನ್ಯಾಸಿ ಅದನ್ನ ಬುಟ್ಟಿಗೆ ಹಾಕೊಂಡ. ಆಡೋದಕ್ಕೆ ಮಕ್ಕಳಿಗೆ ಕೊಡ್ಬೋದು ಅನ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಬುಟ್ಟಿ ಆಡಕ್ ಶುರು ಆಯ್ತು. ಒಂದು ಭಕ್ಷಕ ಚೆಂಡಿನ ತರ ಸುತ್ಕೊಂಡು ಒಳಗಡೆಯಿಂದನೇ ಮಾತಾಡ್ತು. ಸನ್ಯಾಸಿ ಹೆದರ್ಕೊಂಡು ನಿಧಾನಿಸ್ದ. ಸನ್ಯಾಸಿಗೆ ಆಶ್ಚರ್ಯ ಆಯ್ತು. ಅವನಿನ್ನೂ ನಿಧಾನಿಸ್ದ. ಆಗ ಭಕ್ಷಕ ಹೇಳ್ತು, ಸನ್ಯಾಸಿ ಈ ಕಡೆ ಹೋಗು. ಸನ್ಯಾಸಿ ಆ ಕಡೆ ಹೋದ. ಆಗ ಭಕ್ಷಕ ಮತ್ತೆ ಹೇಳ್ತು, ಸನ್ಯಾಸಿ ಆ ಕಡೆ ಹೋಗು. ಸನ್ಯಾಸಿ ಆ ಕಡೆನೆ ಹೋದ. ಹಾಗೇನೆ ಸನ್ಯಾಸಿ ಕಾಡು ತುಂಬಾ ಸುತ್ತಾಡ್ತಾ ಇದ್ದ. ಪಾಪ ಅವನಿಗಿನ್ನೂ ಗೊತ್ತೇ ಆಗಿಲ್ಲ ಅವನ್ ತಲೆ ಮೇಲೆ ಕೂತಿರೋದು ಭೂತ ಅಂತ. ಟಿಕೆಟ್ ಎಷ್ಟು? 3. ಹೇ, ಇನ್ಮೇಲೆ ನನ್ನ ಹೆಸರೇನು ಹೇಳು? ಆಂಟೋನಿ. ನಿನ್ನ ಹೆಸರು? ಸಜೀವ. ಸಜೀವನ್ ಅಲ್ಲ ಕಣೋ, ಶಾಜೀವನ್. ಹಾ, ಆ ಹೆಸರೇ ಚೆನ್ನಾಗಿರೋದು. ಶಾಜೀನ ಹೆಸರನ್ನ ರೌಡಿಗಳಿಗೆ ತುಂಬಾ ಇಟ್ಟಿರ್ತಾರೆ. ಹಾ, ಈ ಹಳ್ಳಿ ಜನರ ಜೊತೆ ನಾವು ಆದಷ್ಟು ಬೆರಿಬೇಕು, ಗೊತ್ತಾಯ್ತಾ? ಮತ್ತೆ ಇನ್ಮೇಲೆ ನಾನು ASI, ನೀನು PC ಅಂತದೇನು ಇಲ್ಲ. ನಾವಿಲ್ಲಿ ಕೂಲಿ ಮಾಡೋರು. ಹಾ, ಅಲ್ಲಿ ಟಿಕೆಟ್ ತಗೊಂಡ್ರಾ? ಅವನನ್ನ ಹಿಡಿದ್ಮೇಲೆ ನಿನ್ ಬುದ್ಧಿವಂತಿಕೆ ಎಲ್ಲ ತೋರ್ಸಕ್ ಹೋಗ್ಬೇಡ, ಗೊತ್ತಾಯ್ತಾ? ಸುಮ್ನೆ ಸಲ್ಯೂಟ್ ಹೊಡಿತಾ ಇರ್ಬೇಕು, ಗೊತ್ತಾಯ್ತಾ? ಹಾ. ಗುರುಗಳೇ, ಈ ಭದ್ರಾವತಿ ಕ್ರಾಸ್ ಎಷ್ಟು ದೂರ ಆಗುತ್ತೆ? ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಹಾ. ಓ, ಅರ್ಧ ಗಂಟೆಲೆ ಹೋಗ್ಬಿಡ್ತೀವಾ? ಲೇ, ಎಷ್ಟು ಬೇಗ ಹೋಗ್ತೀವ ಅಷ್ಟು ಬೇಗ ಒಳ್ಳೇದಲ್ವೇನೋ? ಅದಿರ್ಲಿ, ಈ ಪೊಲೀಸ್ನವ್ರು ಏನ್ ಕೆಲಸ ಮಾಡೋದು? ಪೊಲೀಸ್ ಡ್ಯೂಟಿ. ಈ ಕಳ್ಳರನ್ನ, ಕ್ರಿಮಿನಲ್ಗಳನ್ನ ಹಿಡಿಯೋದು ಯಾರು? ನಮ್ ತರ ಮಫ್ತಿನಲ್ಲಿ ಓಡಾಡೋ ಆಫೀಸರ್ಗಳು. ಯೂನಿಫಾರ್ಮ್ ಹಾಕೊಂಡು ಸ್ಟೇಷನ್ ಅಲ್ಲಿ ಕೂತಿರ್ತಾರಲ್ಲ, ಅವರಲ್ಲೇ ಕೆಲಸ ಮಾಡೋದು. ಅವರು ಬರೀ ಚೌಕಿದಾರರು, ಗೊತ್ತಾಯ್ತಾ? ಆಯ್ತು. ಚಳಿ ಚಳಿ ಆಗ್ತಿದೆ. ಲೇ, ನಿನ್ನಲ್ಲಿ ಸ್ಪೆಷಲ್ ಅಂದ್ರೆ ಏನೋ? ಏನೂ ಇಲ್ಲ. ಇನ್ನೊಬ್ಬರ ಜೊತೆ ಸೇರಿದಾಗ ನೀನು ಅವರಲ್ಲಿ ಒಬ್ಬ ಅಷ್ಟೇನೆ, ಗೊತ್ತಾಯ್ತಾ? ಇನ್ನೊಂದು, ಈ ನೋಡಕ್ ಚೆನ್ನಾಗಿರೋ ಪೊಲೀಸರುಗಳೆಲ್ಲ ಇರ್ತಾರಲ್ಲ, ನಮ್ಮ ಚೆಟ್ಟಿಯಾರ್ ಇದ್ದಂಗೆ, ಅವನ್ ಕೆಲ ಈ ಕೆಲಸ ಎಲ್ಲ ಆಗಲ್ಲ. ಮತ್ತೆ ನೀವು ಸರ್? ನೋಡು, ಸಾರ್ ಅಂತ ಕರಿಬೇಡ ನನ್ನ. ಇನ್ಮೇಲೆ ನಾನು ಆಂಟೋನಿ ಅಣ್ಣ, ಮರಿಬೇಡ. ಮತ್ತೆ
ನಿನಗೆ ಒಳ್ಳೆ ಲುಕ್ ಇಲ್ಲ ಅಂತಲ್ಲ ನಿನ್ನ ಆಯ್ಕೆ ಮಾಡಿರೋದು. ಚೆನ್ನಾಗೇ ಇದೆಯಾ ನೀನು, ಕೆಲಸ ಮಾಡಬೇಕು, ಮತ್ತೆ ಕಾನೂನ್ ಬಗ್ಗೆ ಗೌರವ ಇರಬೇಕು. ಹಾ ಸರ್, ನಾನು ಬಸ್ ಹತ್ತಿದ ತಕ್ಷಣನೇ ಟಿಕೆಟ್ ತಗೋಬಿಡ್ತೀನಿ. PC ಅಂತೆಲ್ಲ ಹೇಳಲ್ಲ. ಹಾ ಹಂಗೆ ಇರಬೇಕು ನೋಡು. ಹಿಂದೆ ಇದ್ದ ಬಶೀರ್ ಸಾರು ಯಾವಾಗ್ಲೂ ಹೇಳೋರು, ಈ ಸೀಕ್ರೆಟ್ ಪೊಲೀಸರು ಫಿಶ್ ಮಾರ್ಕೆಟ್ ಅಲ್ಲಿ ಇರೋ ನಾಯಿ ತರ ಇರಬೇಕು. ನಾವ್ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಆದ್ರೆ ನಮ್ಗೆ ಎಲ್ಲ ಗೊತ್ತಾಗ್ತಿರ್ಬೇಕು. ಹಾ ಹಲೋ. ಹಾ, ಊಟ ಮಾಡಿದ್ಯಾ? ಹಾ, ಹುಷಾರಾಗಿದ್ಯಾ? ಬಸ್ಸಲ್ಲಿದ್ದೀನಿ, ಇಳಿದ ಮೇಲೆ ಕಾಲ್ ಮಾಡ್ತೀನಿ. ಸಿಗ್ನಲ್ ಇಲ್ಲ. ಹಾ. ಆ ಅಂಗಡಿಗೆ ಹೋಗೋಣ ನಡಿ. ಜನ ಎಲ್ಲ ಹೇಳ್ತಾರೆ ಕೆಲ್ಸಕ್ಕೆ ಬಾರ್ದವನು, ಸುಮ್ಮನೆ ಓಡಾಡ್ಕೊಂಡಿರೋನು ಕ್ರೈಮ್ ಸ್ಕ್ವಾಡ್ ಸೇರ್ಕೋತಾನೆ ಅಂತ. ನಿಂತಲೇ ಸರಿ ಇಲ್ದೇ ಇರೋದಕ್ಕೆ ಹೆಂಡತಿನ ದೂರದಂಗ ಆಯ್ತಿದ್ದು. ಬೆತ್ತರಿ ಸ್ಟೇಷನ್ ಅವ್ರು ರಿಲೀವ್ ಮಾಡ್ತಾ ಇರ್ಲಿಲ್ಲ. ಹೌದಾ? ಯೂನಿಫಾರ್ಮ್ ಹಾಕೊಂಡು ಇಷ್ಟೊಂದು ಕೇಸ್ ಕಂಡಿಡ್ದಿದ್ಯಾ, ವೇಷ ಮರ್ಸ್ಕೊಂಡು ಇನ್ನೆಷ್ಟು ಕೇಸ್ ಹಿಡಿತೀಯೋ ಅಂತ SP ಸರ್ ಹೇಳಿದ್ರು. ಬಶೀರ್ ಸರ್ 5 kg ಚಿನ್ನ ಹಿಡಿದು 3 kg ಕೊಟ್ಟಿದ್ದು. ಏನೋ ನಿಜವಾಗ್ಲೂನಾ? ಹೌದಾ? ಹ್ಞೂ, ಮತ್ತೆ ಬಾ ಏನಾದ್ರು ತಿನ್ನೋಣ. ಹಾ. ಲೇ, ನಿಧಾನ ಕಣೋ. SP ಸರ್ ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ ಅಂತ ಹೇಳಿದ್ದಾರೆ. ಸರ್, ಅವನ್ನ ಬೇಗ ಹಿಡಿದ್ರೆ ಬೇಗ ಹೋಗ್ಬೋದಲ್ಲ. ಕೆಲ್ಸಕ್ಕೆ ಬಂದ್ಮೇಲೆ ಬರೀ ಹೆಂಡತಿ ನೆನ್ಪಲ್ಲೇ ಜಪ ಮಾಡ್ಕೊಂಡು ಕೂತ್ಕೋಬೇಡ, ಗೊತ್ತಾಯ್ತಾ? ಲೈ, ಯೋಚನೆ ಮಾಡಬೇಡ. ಕೆಲಸ ಮಾಡಕ್ ಬರೋ ಪೊಲೀಸರು ತುಂಬಾ ದಿನ ಸುಮ್ಮನೆ ಇರಲ್ಲ. ಹಾ, ಅದಕ್ಕೆ ನಿಮಗೆ ಮದ್ವೆ ಆಗಿಲ್ಲ ಅನ್ಸುತ್ತೆ. ಎಷ್ಟಾಯ್ತು? 45. ಈ ಚುರ್ಲಿಗೆ ಹೋಗೋದು ಯಾವ ದಾರಿ? ನೋಡಿ, ಈ ದಾರಿಯಲ್ಲಿ ಹೋದ್ರೆ ಒಂದು ಜೀಪ್ ಸಿಗುತ್ತೆ. ಹಾ. ಜೇನುತುಪ್ಪ ಏನಾದ್ರು ಬೇಕಿತ್ತಾ? ಬೇಡ, ಸಕ್ಕರೆ ಕಾಯಿಲೆ ಇದೆ. ಏ ಶಶಿ, ಇಲ್ಲಿ ನೋಡಿದನ್ನ ಇಬ್ರು ಅಮೇರಿಕಾದವ್ರನ್ನ ಏಲಿಯನ್ಸ್ ಅವ್ರ ಗಾಡಿಲಿ ಕರ್ಕೊಂಡು ಹೋದ್ವಂತ. ಎಷ್ಟು ದೂರ ತಗೊಂಡು ಹೋಯ್ತಂತೆ? ಅಕ್ಕಾಚು, ಲೋ, ನರಕದಲ್ಲಿರೋ ನಾಯಿ ತರದ ವ್ಯಕ್ತಿನ ಹುಡ್ಕೋಕ್ ಹೋಗ್ತಾ ಇದೀವಿ ನಾವು. ಸುಮ್ನೆ ಏನೋ ಮಾತಾಡ್ಬೇಡ. ನಾವು ಮನೆ ಬಿಟ್ಟಾಗ್ಲೇ ನಮ್ಮ ವಾಸನೆ ಅವನಿಗೆ ಬಂದ್ಬಿಟ್ಟಿರುತ್ತೆ. ಅವನ್ ನಾಯಿ ಆದ್ರೆ ನಮ್ ಚೀಫು ಹುಲಿ ಅಲ್ಲ, ಆಂಟೋನಿ ಅಣ್ಣ. ಹಾ, ಈ ದಾರಿಲಿ ತುಂಬಾ ಜನ ಬಂದಿರ್ತಾರೆ. ಅವನನ್ನ ಹಿಡಿದು ತೋರ್ಸ್ಬೇಕು ಶಾಜೀವ. ನಿನ್ ಸ್ಕ್ವಾಡ್ ಅಲ್ಲಿ ಇದೆ ಅಂತ ಯಾರ್ಯಾರು ಮಾತಾಡಿದಾರೆ ಅವ್ರಿಗೆಲ್ಲ ತೋರ್ಸ್ಬೇಕು. ಹೌದು. ಹಾ ಹಾ. ಯಾರು ಕಾಣಿಸ್ತಾ ಇಲ್ವಲ್ಲ? ಶಾಜೀವ, ಇದು ನರ್ಕದ ದಾರಿನೇ ಅಂತ ಅನ್ಸುತ್ತೆ ಕಣೋ. ಹಾ,
ಸ್ವಲ್ಪ ಬಾರಪ್ಪ ಇಲ್ಲಿ. ಈ ಗಾಡಿ ಚುರ್ಲಿಗೆ ಹೋಗುತ್ತೆ ಅಲ್ವಾ? ಇನ್ನು ಸ್ವಲ್ಪ ಜನ ಬರ್ತಾ ಇದಾರೆ, ಬಂದ ತಕ್ಷಣ ಹೋಗೋಣ. ಯಾರನ್ನ ನೋಡಕ್ ಹೋಗ್ತಿರೋದು? ಅಲ್ಲ, ಅದು ರಬ್ಬರ್ ಗಿಡ ಕೆಲ್ಸಕ್ಕೆ ಬಂದಿರೋದು. ಅವರು ಜೋಸೋ ಜಾಯಿನೋ ಅವ್ರಿಗೆ ಸಂಬಂಧಪಟ್ಟಿರೋದು ಅದು. ಅದು ತಂಗಣ್ಣೆ ಇರ್ಬೋದು. ಅವ್ರ ಮರಗಳನ್ನೆಲ್ಲ ಕಡ್ದಾಕಿದಾರೆ, ಹೊಸದಾಗಿ ನಡೆಸೋದಕ್ಕಿರ್ಬೇಕು. ಹಾ, ಹಾಗಿದ್ರೆ ಅವರೇ ಇರ್ಬೇಕು. ಆದ್ರೆ ತಂಗಣ್ಣ ಮನೆಗೆ ಹೋಗಿದಾರಲ್ಲ, ನೀವ್ ಎಲ್ಲಿಯವರು? ಅವ್ರಿಲ್ಲಿ ಇಲ್ವಾ? ಇಲ್ಲ, ಅವ್ರಿಲ್ಲ. ನಾವು ಕುರಾಚುಂಡಿಯಿಂದ ಬಂದಿರೋದು. ಈಗ ಇಲ್ಲ ಅಂದ್ರೆ ಏನ್ ಮಾಡೋದು ಶಾಜೀವ? ಹೇಗಿದ್ರು ಇಷ್ಟು ದೂರ ಬಂದಿದಿರಲ್ಲ, ಸ್ವಲ್ಪ ದಿನದಲ್ಲಿ ವಾಪಸ್ ಬರ್ಬೋದು. ಬನ್ನಿ, ಹೆಂಗಿದ್ರು ಇಲ್ಲಿವರೆಗೂ ಬಂದಿದಿರಲ್ಲ, ಸ್ವಲ್ಪ ದಿನ ಅದು ಇರಿ. ಅಲ್ಲಿ ತನಕ ನಾವೇನ್ ಮಾಡ್ಬೇಕು? ಸ್ವಲ್ಪ ದಿನ ಅಷ್ಟೇ, ನಿಮಗೆ ಜಾಗ ಸಿಗುತ್ತೆ ಉಳ್ಕೊಳಕ್ಕೆ. ಆದ್ರೆ ಅಲ್ಲಿ ನಮ್ಗೆ ಯಾರು ಗೊತ್ತಿಲ್ವಲ್ಲ. ಅದಕ್ಕೆ ನಣ ಗಾಡಿ ಹತ್ತಿ ಮಜಾ ಮಾಡ್ಕೊಂತ ಹೋಗೋಣಲ್ಲ. ಗಾಡಿ ಅದೇ ದಾರಿಲಿ ಹೋಗುತ್ತೆ. ಸರಿ, ಹೋಗೋಣ. ಒಳ್ಳೆ ಜನ, ಎಷ್ಟು ನಯವಿನಯದಿಂದ ನಡ್ಕೋತಾರಲ್ವಾ. ಪಾಪ ಕೃಷಿ ಮಾಡಕ್ಕೆ ಅಂತ ಇಷ್ಟು ದೂರ ಬಂದಿದ್ದಾರೆ. ಅವನು ಇವ್ರಿಗೆಲ್ಲ ಮೋಸ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಅವನು ಯಾವಾಗ್ಲೂ ನಮ್ಮಿಂದ ಕೈ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಒಂದ್ಸಲ ಬಶೀರ್ ಸರ್ ಹಿಡಿದಿದ್ರು, ತಪ್ಪಿಸ್ಕೊಂಡ. ಸಮಸ್ಯೆ ಅಂದ್ರೆ ಅವನ ಬಗ್ಗೆ ಗುರ್ತು ದಿಕ್ಕು ದೆಸೆ ಏನು ಗೊತ್ತಿಲ್ಲ. ರಾಜೀವ್, ಅವನು ವೋಟರ್ ಲಿಸ್ಟ್ ರೇಷನ್ ಕಾರ್ಡು ಯಾವ್ದ್ರಲ್ಲೂ ಇಲ್ಲ. ನಿನ್ಗೆ ಅಭ್ಯಾಸನೇ ಇಲ್ವಾ ಕುಡಿಯೋದು? ನಿಧಾನ ನಿಧಾನ. ಬನ್ನಿ ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಬಂದ್ವಿ. ನಡಿ ನಡಿ, ಹತ್ತು ಹತ್ತು. ಹಾ, ಸ್ವಲ್ಪ ಈ ಕಡೆ ಬನ್ನಿ. ಹೋಗೋಣವಾ? ಹಾ, ಎಂಜಿನ್ ಸಖತ್ತಾಗಿದೆ. ಆಹಾ, ಎಂತ ಮಣ್ಣು ಇದು! ಇಂಥ ಜಾಗದಲ್ಲಿ ವ್ಯವಸಾಯ ಮಾಡೋದಕ್ಕೆ ತುಂಬಾನೇ ಸಖತ್ತಾಗಿರುತ್ತೆ ನೋಡಿ. ಸಾಧ್ಯ ಆದ್ರೆ ಇಲ್ಲಿ ಸ್ವಲ್ಪ ಜಾಗ ತಗೋಬೇಕು. ಇಲ್ಲಿ ಮಳೆ ಎಲ್ಲ ಹೆಂಗೆ? ಮಳೆ ಚೆನ್ನಾಗಾದ್ರೆ ಬಾಳೆ ಬೆಳೆಗೆ ಅನುಕೂಲ ಅಲ್ವಾ? ಅದು ಏನೇ ಆಗ್ಲಿ, ಇಲ್ಲಿ ಬಂದು ಕೃಷಿ ಮಾಡೋದಕ್ಕೆ ನಮ್ ಜನನೇ ಆಗ್ಬೇಕು ಅಲ್ವಾ? ಏನಂತೀರಾ ಅಲ್ವಾ? ಬ್ರಿಟಿಷರು ಬರ್ದೇ ಇದ್ದಿದ್ರೆ ಈ ಕಾಡೆಲ್ಲ ಹಾಗೆ ಇರ್ತಿತ್ತು ಅಲ್ವಾ? ನೀವೆಲ್ಲ ಜಾಸ್ತಿ ಮಾತಾಡಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ. ಅಲ್ಲಿ ನೋಡಿ, ಅದಿಲ್ಲಿ ದೇವಸ್ಥಾನ. ಓ ಹಾ, ಇನ್ನೊಂದು ಸ್ವಲ್ಪ ಜೋರಾಗಿ ಓಡಿಸಿ ಅಲ್ವಾ? ಗೇರ್ ಶಿಫ್ಟ್ ಮಾಡಿ ಆಮೇಲೆ ಮುಂದಕ್ಕೆ ತಗೊಳ್ಳಿ. ವಯನಾಡ್ ಪಾಸ್ ಅಲ್ಲಿ ಮುಂಚೆ ಟಿಂಬರ್ ಲಾರಿ ಓಡಿಸ್ತಾ ಇದ್ದೆ. ಇದೆಲ್ಲ ಹೊಸದೇನಲ್ಲ, ಚೆನ್ನಾಗಿ ಗೊತ್ತು ನನಗೆ. ನೋಡ್ದ ಇವಾಗ ಗಾಡಿ ಹೆಂಗ್ ತಗೊಂಡು ಹೋಗ್ತಿದ್ದಾರೆ ಅಂತ. ಚೆನ್ನಾಗಿ ಓಡಿಸ್ತಾ ಇದ್ದೀರಾ. ಸದ್ಯದಲ್ಲಿ ಗಾಜಿಲ್ಲ, ಇಲ್ಲಿಂದ ತಲೆ ಹೋಗಿರೋದು ಅಲ್ವಾ?
ಬ್ರಿಡ್ಜ್ ದಾಟ್ಕೊಂಡು ಹೋಗಿ ಕಾಯ್ತಾ ಇರಿ. ಆಂಟೋನಿ ಅಣ್ಣ ನಾನು ಬರ್ತೀನಿ. ನೀವು ಬನ್ನಿ, ಬರ್ತಾರೆ. ಬಾರೋ ಬಾ. ಹಾ. ಹುಷಾರು. ನಿಧಾನ. ಹಾ. ಸೇತುವೆ ಅಷ್ಟೊಂದು ಗಟ್ಟಿ ಇಲ್ಲ. ಅಣ್ಣ ನಾವೇ ಇದ್ರಲ್ಲಿ ನಡೆಯಕ್ಕಾಗ್ತಿಲ್ಲ. ಏ ಹುಷಾರಾಗಿ ಬಾರೋ. ಹಾ, ಸ್ವಲ್ಪ ಬರ್ಲಿ ಹಂಗೆ ಸ್ವಲ್ಪ left. ಮುಂದೆ ಬರ್ಲಿ ಬಾ ಬಾ ಬಾ. ನಿಲ್ಲು 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 ನಿಲ್ಲು. ಬಾ ಬಾ. ಅಯ್ಯೋ ದೇವ್ರೇ, ಜಾರುತ್ತೆ. ಬರ್ಲಿ ಹಾಗೆ ಹಾಗೆ. ಬರ್ಲಿ ಹಾಗೆ ಬರ್ಲಿ. ಬಾ ಬಾ ಬಾ. ಸ್ವಲ್ಪ ರೈಟು. ಹಾಗೆ ಹಾಗೆ. ಬರ್ಲಿ ಬರ್ಲಿ. ಬಾ ಬಾ. ಬಾ ಬಾ ಬಾ. ಬರುತ್ತೆ ಬಾ ಹೆಂಗೆ ನೋಡಿ. ಬಾ 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 ಬಾ. ಬಾ ಬಾ. ಬರ್ಲಿ, ಬರ್ತೈತೆ ಬಾ. ಬರುತ್ತೆ ಬಾ ಬರುತ್ತೆ ಬಾ. ಹಂಗೆ ಬಿಡು ಹಂಗೆ ಬಿಡು 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 ಸ್ವಲ್ಪ ಬಾ. ಹಂಗೆ ಬಿಡು ಬರುತ್ತೆ ಬಿಡು. ಅಷ್ಟೇ ಅಷ್ಟೇ ಮುಗಿತು. ಬಾ ಬಾ. ಬಾ 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 ಸರಿ, ಸರಿ, ಸರಿ. ಮುಗೀತು ಬಾ. ಇನ್ನೊಂದು ಸ್ವಲ್ಪ ಮುಂದೆ ಬಾ. ಬರ್ಲಿ ಬರ್ಲಿ ಬರ್ಲಿ. ಹಾ ಹಾ. ಬರ್ಲಿ ಬರ್ಲಿ ಹೊಡ್ತಾ ಹೊಡ್ತಾ. ಬಾ 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 ಬಾ. ಏ ಬಾ ಬಾ. ಒಂದ್ ಕೂದ್ಲೆಳೆನಲ್ಲಿ ಗಾಡಿ ಓಡಿಸ್ಕೊ ಬಂದ್ಬಿಟ್ಟಿಲ್ಲ. ನೀನ್ ಇನ್ನೂ ಇಲ್ಲೇ ಇರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅವನ್ ಬಂದು ಹೇಳಿದ್ ನಿನಗೆ ಹತ್ತದಕ್ಕೆ. ಇಳಿಯ ಕೆಳಗೆ. ಅವರೆಲ್ಲ ಅಲ್ಲಿ ಮಾಡೋ ಕೆಲಸ ಇಲ್ಲದೆ ನಿಂತ್ಕೊಂಡಿದಾರ. ಇವನ್ ಬ್ಯಾಗ್ ಬೇರೆ. ಬಾರೋ. ಇರು ಇರು. ಹತ್ತಿ ಹತ್ತಿ. ನಾನು ಬರ್ತೀನಿ, ಕೂತ್ಕೊಳ್ಳಿ. ಬಂದ್ ಕೂತ್ಕೊಳ್ರೋ ಬೋಳಿ ಮಕ್ಳ. ಏನ್ ಅಲ್ಲಿ ನಿಂತ್ಕೊಂಡು ಗುರಾಯಿಸ್ತಿದ್ದೀರಾ ನನಗೆ? ಬಂದ್ವಿ ಹತ್ಕೊಳ್ಳಿ ಹತ್ಕೊಳ್ಳಿ ಬೇಗ. ಹತ್ತು. ಏನೋ ನನ್ನ ಹತ್ರ ಬಂದು ಹಂಗ್ ಕೂತ್ಕೊಂಡಿದ್ಯಾ? ಆ ಕಡೆ ಹೋಗೋ ಬೋಳಿ ಮಗ್ನೆ. ಬಾ ಅಂದ್ಬಿಟ್ಟ. ಕತೆ ಬೇರೆನೇ ಇದೆ ಶಾಜೀವ. ಹಾ. ಏನ್ ಎಮ್ಮೆ ಹತ್ರವಾಗಿ ಬಂದಿದ್ಯೇನೋ? ಎಮ್ಮೆನಲ್ಲ ಕಣ, ನಿನ್ನ ಅಮ್ಮನ್ನ ತಿಕ್ಕ ಮುಚ್ಕೊಂಡು ಎದ್ದಳ ಇಲ್ಲಿಂದ. ಏನೋ ಹೇಳ್ತದ ಬಾಳಿ ಮಗ್ನೆ. ನಡೀರಿ ನಡೀರಿ, ಸ್ವಲ್ಪ ಹಾಕೊಂಡು ಹೋಗೋಣ. ಬಂದ್ರು. ನನಗೆ ಏನಾದ್ರೂ ತಿನ್ನಕ್ ತಗೊಂಬರ ಬೇಗ. ನಿನಗೆ ಅಷ್ಟೊಂದು ಹಸುವಾಗಿದ್ರೆ ಮನೆಯಿಂದಾನೆ ಡಬ್ಬಿಲ್ ಕಟ್ಟಿಸ್ಕೊಂಡ್ಬಂದು ತಿನ್ಬೇಕಾಗಿತ್ತು ಮಗನೇ. ನಾನ್ ನಿನಗೋಸ್ಕರ ಅಂತ 2 ಕುರಿಗಳನ್ನ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ. ಏನಂಗ್ ಭಯ ಆಡ್ಸ್ಕೊಂಡು ನಿಂತಿದ್ದೀರಾ? ಏಯ್ ನೀ ತಲೆ ಕೆಡಿಸ್ಕೋಬೇಡ. ಇಲ್ಲ ಬೇಡ ಬೇಡ, ಮೊದಲು ಕುಡಿಯೋದಕ್ಕೆ ಏನಾದ್ರು ಕೊಡು. ಸುಸ್ತಾಗಿ ಬಂದಿದ್ದೀರಾ, ಮೊದ್ಲೇನಾದ್ರೂ ಕುಡೀರಿ. ಅಣ್ಣ
ಇದ್ರ ಜೊತೆ ಸ್ವಲ್ಪ ಮೀನ್ ಸಾರಿದ್ರೆ ಕೊಡಕ್ಕಾಗತ್ತಾ? ತಿನ್ಬೇಕನ್ನಿಸ್ತಿದೆ. ಚೆನ್ನಾಗಿ ಬೇಯಿಸಿರೋ ಉಡ ಇದೆ, ತಂದ್ಕೊಡ್ಲಾ? ತಿಂತೀರಾ? ಹೆಂಗ್ ಕೇಳ್ತೀಯ ನೋಡು. ಬಾರೋ ಕೊಡ್ತಾರೆ. ಅಲ್ಲಿ ಸಖತ್ತಾಗಿರ್ತೆ ಶಾಜೀವ. ಕೂಡದ ಅಭ್ಯಾಸ ಇಲ್ಲ ಅಂದ್ಮೇಲೆ ಯಾಕೆ ಎತ್ಬೇಕಾಗಿತ್ತು? ತಲೆ ಕೆಡಿಸ್ಕೋಬೇಡ, ಒಳ್ಳೆ ಮಾಲೆ. ಬೇಗ ಉಳಿ ಬರ್ಲಿ ಅಂತ ಸ್ವಲ್ಪ ಅಮೋನಿ ಹಾಕಿದ್ದೆ. ಅಯ್ಯೋ, ಹಾಗಿದ್ರೆ ಇಲ್ಲಿ ಕಳ್ಳಿ ಸಿಗುತ್ತಾ? ಹೌದೌದು, ಕಳ್ಳಿಡ್ಸಕ್ಕೆ ನಿಮ್ಮ ಅಪ್ಪ ಬರ್ತಾನೆ ಇಲ್ಲಿ. ಎಲ್ಲಿಂದ ಕರ್ಕೊಂಡ್ ಬಂದೆ ಇವ್ರನ್ನ? ನಮ್ ತಂಗಡನ್ ತೋಟದಲ್ಲಿ ಅಗೇಕೆ ಅಂತ ಬಂದಿದ್ದಾರೆ. ಅಣ್ಣ ಊರಲ್ಲಿಲ್ಲ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಸರೋಯ್ತು, ಇವ್ರನ್ನ ನಾನೇ ನಡ್ಕೋಬೇಕು ಅಂತ ಕಾಣುತ್ತೆ. ಹೋದ್ ವರ್ಷ ಒಬ್ಬ ಬಂದಿದ್ದ, ಅವನ್ ಇಲ್ಲಿಂದ ಹೋಗೋಷ್ಟ್ರಲ್ಲಿ ನಾನು ನೆಣ ಬಿದ್ದಿತ್ತು. ನಾನೇನ್ ಸುಮ್ಮನೆ ಹೇಳ್ತಾ ಇಲ್ಲ ಇದನ್ನೆಲ್ಲ. ತಗೊಳ್ಳಿ. ಏಯ್ ಏಯ್, ಸಾರ್ ಸ್ವಲ್ಪ ಕೈ ಆಡ್ಸು. ಬರ್ತಾ ಇದ್ದೀನಿ, ನನಗಿರೋದೇ 2 ಕೈ. ಏ ನನ್ ಕೊಡ. ಕುಡಿ, ನಾನ್ ಕೊಡ್ತೀನಿ. ಯಾಕೆ ಬೇಡ್ವಾ? ಸ್ವಲ್ಪ ತಗೊಳ್ಳಿ. ಏನು ಬೇಡ್ವಾ? ಬರ್ಲಿ ಪದಗಳು ಹಂಗೆ ಬರ್ತಾ ಇರ್ಲಿ. ಏ ಒಳಗೆ ಮಾಡ್ತಿದ್ರ, ಹೊರಗ್ ಬನ್ನಿ. ಬನ್ನಿ ಇಲ್ಲಿ. ಅಲ್ಲೊಂದ್ ಅರ್ಧ ಬಾಟ್ಲ್ ಕೊಡು. ಏನ್ ಮುಖ ನೋಡ್ತೀಯ? ಹೇಳ್ದಷ್ಟ್ ಮಾಡ. ಹೇಳಿದ್ ಮಾಡ್ಬೇಕಷ್ಟೇ. ಬಿಟ್ಟಿರಂಗಿಲ್ಲ ಯಾರು, ಇಲ್ಲಿ ಕೆಲಸ ಮಾಡ್ತಾ ಇರ್ಬೇಕು. ಎಲ್ರು ಯಾಕೆ ಸುಮ್ಮನೆ ಇದ್ದಾರೆ? ನಿಜವಾಗ್ಲೂ ಮಜಾ ಕೊಡ್ತು ಬಿಡ. ಸಾಕಾಯ್ತಾಗಿತ್ತು. ಸಾರ್, ಹಾ, ನಾವಿಲ್ಲಿ ತಲುಪಿರೋದು ಚೀಫ್ಗೆ ಹೇಳ್ಬೇಕಲ್ವಾ? ಅಲ್ವೋ, ಇದೇನ್ ಗವರ್ನಮೆಂಟ್ ಆಫೀಸಾ ದಿನ ವರದಿ ಒಪ್ಸೋಕೆ? ಸುಮ್ಮನೆ ಮೊದಲನೇ ರಾತ್ರಿನ ಅನುಭವಿಸು, ಏನೇನೋ ಮಾತಾಡ್ಬೇಡ ದಡ್ಡ.
ಅವ್ನು ನೋಡು ಬೆಳಗ್ಗೆಯಿಂದನೇ ಕಾಯ್ತಾ ಕೂತಿದ್ದಾನೆ. ನೋಡಿದ್ಯಾ? ಬಂದೇನಾ? ನಂಗೊಂದು ಸ್ವಲ್ಪ ಹಾಕಿ ಹಾಕಿ ಬೇಗ. ಈ ನನ್ನ ಮಗನ ಕಟ್ಕೊಂಡು ಸಾಕಾಯ್ತು. ತೆಗಿರಿ ತೆಗಿರಿ. ಇಡೀ ಕೈನ. ಇವಾಗ ಇಷ್ಟು ಸಾಕು. ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ. ನಾನು ತರ್ತೀನಿ. ಅದನ್ನ ತಗೊಂಬ. ಹುಷಾರು. ಆಹಾ, ಒಳ್ಳೆ ಮದುಮಗಳಂಗ್ ರೆಡಿ ಮಾಡಿದ್ಯಾ. ಎಲ್ಲಾನು ಒಳ್ಳೆ ಟಿಪ್ ಟಾಪ್ ಆಗಿ ರೆಡಿ ಮಾಡಿದ್ಯಾ ನೋಡು. ನೀನ್ ಎಲ್ಲಾದ್ರೂ ಬದುಕತೆ ಬಿಡು. ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ, 11 ಆಯ್ತು. ಎಲ್ಲಿದ್ರಿ? ಮುಂಚೆ ಇದ್ದವರು ಹಿಂಗೆ ಮಾಡ್ತಿದ್ರು. ಹೆಂಗಸರು ಮಾಡೋ ಎಲ್ಲ ಕೆಲಸನೂ ನೀವು ಮಾಡ್ತೀರಾ? ಸಾರ ಹೆಂಗಾಗಿದೆ ನೋಡೋಣ. ಸಾಕತ್ತಾಗಿದೆ ಕಣ. ಇಷ್ಟು ಚೆನ್ನಾಗಿರೋದನ್ನ ಎಲ್ರಿಗೂ ಕೊಡಕ್ಕಾಗಲ್ಲ. ಖಾರದ ಪುಡಿ ಕೊಡು ಕೊಡು ಕೊಡು. ತಗೊಳ ಇದನ್ನ. ಜಾಸ್ತಿ ಆಯ್ತಲ್ವಾ? ಕುಡಿತಾ ಇದ್ರೆ ಹಾಗೆ ಒಳಗಡೆ ಬೆಚ್ಚಿಗೆ ಆಗ್ಬೇಕು. ಅಣ್ಣ, ಮಾಂಸದ ಅಂಗಡಿಯವರು ದಿನ ಬಂದು ಹೋಗ್ತಾರಾ? ಹ್ಞೂ ಮತ್ತೆ. ಓ, ರಾತ್ರಿ ಹೊತ್ತು ನಿನ್ ಕಾಡ್ ಕಡೆ ಹೋಗಿ ನೋಡು. ಹಾ. ನಿಮ್ಮ ಅಪ್ಪ ಮತ್ತೆ ನಿಮ್ಮ ಅಜ್ಜಿ ಅಲ್ಲಿ ಹಂದಿ ಕಡಿತಾ ಇರ್ತಾರೆ. ಸುಮ್ನೆ ಇರ್ತೀಯ ಸ್ವಲ್ಪ. ಅಯ್ಯೋ, ಇದೇನ್ ಹಿಂಗಿದೆ? ಇದನ್ನೇನ್ ಖಾಲಿ ಮಾಡ್ಬೇಕು ಅಂತಿದ್ಯಾ? ಬೇರೆಯವ್ರಿಗೆ ಏನ್ ಕೊಡೋದು? ಸರಿ ಆಯ್ತು. ಒಳಗ್ ತಗೊಂಡೋಗು. ಅಣ್ಣ, ಈ ಜಾಗದಲ್ಲಿ ಒಟ್ಟು ಎಷ್ಟು ಮನೆಗಳಿವೆ? ಏನ್ ಸೆನ್ಸಸ್ ಮಾಡಕ್ ಬಂದಿದ್ದಾನ ಇಲ್ಲಿ? ಒಳಗ್ ಕೇಳೋದ್ ನೋಡು. ಏನು ಕೆಲಸ ಇಲ್ದೇ ಇದ್ದಾಗ ಇಲ್ಲೇ ಇರ್ಬೇಕು ಅಂತಿದ್ದಾನೆ ಅಲ್ವೇನೋ? ಆ, ಬೇಕಾದ್ರೆ ನೀನಿರು, ನಾನು ಹೋಗ್ತೀನಿ. ಓ, ಇಲ್ಲಿ ಬಂದ್ ಕುಡ್ಕೊಂಡು ಹೋದ್ನ ಅವನು. ಹಾ, ಅವನು ಹೋದ. ರಾತ್ರಿ ಎಲ್ಲ ಕಾಡ್ ತಿರ್ಗಾಡಿದಾನೆ. ಸ್ವಲ್ಪ ಮಲ್ಕೊಳ್ಳಿ ಬಿಡು. ನಿನಗೇನು ಅವಸರ? ಕೇಳಿದ ಕೂತ್ರ ಕೊಡು. ಬಾಯ್ಗ್ ಬಂದಂಗ್ ಮಾತಾಡಿದ್ರೆ ಬೀಳ್ತವೆ. ಅಯ್ಯೋ ದೇವ್ರೆ. ನೀನೇನು CBIನಾ? ತಲೆ ಏನ್ ಕೆಟ್ಟಿದೀಯಾ? ಅವನ್ಗಿಷ್ಟು ಸುಳಿವು ಸಿಕ್ಕಿದ್ರೆ ಸಾಕು, ಇಡೀ ದೇಶನೆಲ್ಲ ಹುಡುಕ್ಬೇಕಾಗತ್ತೆ. ಸುತ್ತಲೂ ಯಾರಿದ್ದಾರೆ ಅಂತ ಗೊತ್ತಿಲ್ಲದೆ ಅವನ್ನ ಹೇಗೆ ಹಿಡಿಯೋದು? ನಂಗೆ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಲೋ, ಟೈಮ್ ತಗೊಳುತ್ತೆ ಕಣೋ. ಬೇಗ ಮನೆಗೆ ಹೋಗ್ಬೇಕು ಅಂದ್ರೆ ಬೇರೆ ಕೆಲಸ ನೋಡ್ಕೋ. ಬೇಟೆ ಆಡೋನು ಗಲಾಟೆ ಮಾಡಿದ್ರೆ ಬೇಟೆ ಹಿಡಿಯಕ್ಕಾಗಲ್ಲ. ಸಮಾಧಾನವಾಗಿ ಇರ್ಬೇಕು. ಇಲ್ಲಿ ಬಂದು ತುಂಬಾ ದಿನ ಆಯ್ತು ಅಂತ ಅನಿಸ್ತಾ ಇದೆ ನನ್ಗೆ. ನೀನೇನ್ ದುಡ್ಡು ಕೊಟ್ಟು ಪೊಲೀಸ್ ಆಗಿರೋದಾ? ಕೆಲ್ಸದ ಬಗ್ಗೆ ಯೋಚನೆ ಮಾಡಲ್ಲ, ಯಾವಾಗ್ಲೂ ಮನೆದೇ ಯೋಚನೆ. ಒಂದ್ ಬಿಂದಿಗೆ ನೀರ್ ತರಕ್ಕೆ ನೀವಿಬ್ರು ಹೋಗ್ಬೇಕಾ? ಎಲ್ರು ಇನ್ನೇನ್ ಬಂದ್ಬಿಡ್ತಾರೆ. ಒಬ್ರು ಬನ್ನಿ ಇಲ್ಲಿ. ನೀನ್ ಹೋಗಿ ಯಾವಾಗ ನೋಡಿದ್ರು ಇಬ್ರು ಅಂಟ್ಕೊಂಡೇ ಇರ್ತಾರೆ. ಒಬ್ರನ್ನೊಬ್ರು ಬಿಡಲ್ಲ ಅನ್ನೋ ತರ. ಬಾರೋ ಬೇಗ. ಇಲ್ಲೆಲ್ಲ ಗಾಡಿಗಳು ಬರೋದು ತುಂಬಾನೇ ಅಪರೂಪ. ನಡೆದುನೇ ಇದು ರೋಡ್ ಆಗಿರೋದು. ಇಲ್ಲಿ ಕರೆಂಟ್ ಎಷ್ಟು ದಿನದಿಂದ ಇದೆ? ಅದು ಹೆಚ್ಚು ಕಮ್ಮಿ 1 ವರ್ಷ 1.5 ವರ್ಷ ಅನ್ಸುತ್ತೆ. ಆದ್ರೆ ನಿಮ್ ಅಂಗಡಿಲಿ ಕರೆಂಟ್ ಇದೆ, ಆದ್ರೆ ಮನೇಲಿ ಇಲ್ಲ. ಕಾಡ್ಗ್ ಹಂಗೆ ಕರೆಂಟ್ ಇಳ್ಕೋಬಹುದಾ? ಅವೆಲ್ಲ ನಿಂಗ್ಯಾಕೆ? ಅರ್ಥ ಇರಂಗ್ ಮಾತಾಡ್ಬೇಕು ಅಂತ ಏನೇನೋ ಮಾತಾಡ್ಬೇಡ. ತುಂಬಾ ದಟ್ಟವಾಗಿದೆ ಈ ಕಾಡು. ಇಲ್ಲಿ ಓಯ್ ಜಾಫರ್, ಎಲ್ಲಿ ಹೋಗ್ತಿದ್ಯಾ? ಅರಿಯಾಚ, ಏನ್ ಬೆಳಗ್ಗೆ ಹೊಂಟ್ಬಿಟ್ರಲ್ಲ, ಏನ್ ಕತೆ? ಓ, ನಿಮ್ಮನೇಲೆ ಕಳ್ತನ ಮಾಡಕ್ ಹೋಗಿದ್ದೆ. ಈ ಸುತ್ತಲೂ ಇರೋದೆಲ್ಲ ಇಂಥವ್ರೆ. ನಿಮ್ಗಿಲ್ಲೆಲ್ರೂ ಗೊತ್ತಾ? ಹೌದೌದೌದು. ಇಲ್ಲಿರೋದೇ 4 ಜನ ಅಲ್ವಾ? ಓ, ಹೋಗ್ತಾ ಬರ್ತಾ ಎಲ್ರು ನೋಡಿರ್ತೀವಿ, ಎಲ್ರಿಗೂ ಗೊತ್ತು. ಅಣ್ಣ, ನಿಮ್ಮ ಹೆಸರು ಫಿಲಿಪ್ ಅಲ್ವಾ? ಯಾಕೆಲ್ರು ಕರಿಯಾ ಅಂತ ಕರೀತಾರೆ? ನಿನ್ನೆ ರಾತ್ರಿ ನಿದ್ದೆ ಬಂತಾ? ನಿದ್ದೆ ಚೆನ್ನಾಗ್ ಬಂತು, ಆದ್ರೆ ಅವಾಗ ಏನೋ ಸದ್ದು ಬರ್ತಾ ಇತ್ತು. ಏನೋ ಕೂಗೋ ಸದ್ ತರ ಇತ್ತು. ಇಲ್ಲಿ ಕಾಡಾನೆಗಳಿವೆ. ಅಯ್ಯೋ, ಆನೆಗಳ? ಓ, ಇದೆ. ಆನೆಗಳು ಬಂದ್ರೆ ಏನೋ ತೊಂದರೆ ಆಗಲ್ವಾ? ಏನ್ ಭಯ ಇಲ್ಲ. 2 ಸಲ ನಮ್ಮನೆ ಕೆಡವಿತ್ತು. ಅಯ್ಯೋ, ಅವು ಬಂದು ನಮ್ಮನೆ ಕೆಡುತ್ತಾ ಇರ್ತವೆ, ನಾವು ಬೇರೆ ಕಟ್ತೀವಿ. ಓ ಅಷ್ಟೇ.
ಅರ್ಥ ಆಯ್ತಾ? ಆಯ್ತು. ಏನ್ ಭಯ ಪಡ್ಬೇಡ. ಹಾ. 1-2 ಲೋಟ ಇಳಿಸ್ಕೊ, ಚೆನ್ನಾಗಿ ನಿದ್ದೆ ಮಾಡು, ಏನು ಗೊತ್ತಾಗಲ್ಲ. ಆದ್ರೆ ಅದೇನು ಅಂತ ಗೊತ್ತಿಲ್ಲ. ನಾನು ಸುಮ್ನೆ ಹೊರಗ್ ಬಂದೆ, ಏನೋ ಬೆಂಕಿ ಚೆಂಡ್ ತರ ಹೋಯ್ತು. ನೀನ್ ಕೇಳಿದ್ದು ಸೈರನ್ ತರ ಇತ್ತು ಅದು ಆನೆ ಮರಿ ತರ ಇತ್ತು? ಏನೋ ಒಂಥರ. ಏನೋ ಆನೆ ಮರಿನ? ಉತ್ತರದಲ್ಲಿರೋ ತೀ ಚಾಮುಂಡಿ, ದಕ್ಷಿಣಕ್ಕೆ ಹೋಗೋದು ಅದು. ಓ, ಅಲ್ಲಿ ಒಂದು ಸಿಕ್ಕಾಪಟ್ಟೆ ಹಳೆ ಚರ್ಚ್ ಇದೆ, ಮೇರಿಯ ಮುಂದು. ಹೌದು, ಅಕ್ಕ ತಂಗಿನ ನೋಡೋಕೆ ಅಂತ ಹೋಗೋದು. ಓ, ಇನ್ನೇನು ಇಲ್ಲ. ಜನರು ಎಂತೆಂತ ಕತೆ ಮಾಡ್ತಾರಲ್ವಾ. ಬಾಯ್ ಮುಚ್ಚೆ ಸಾಕು. ಬಂದ್ಬಿಟ್ಟ. ನಾನೇ ಕಣ್ಣಾರ ನೋಡಿದೀನಿ, ಅದು ಬರೀ ಇಷ್ಟೇ ಹತ್ರದಿಂದ. ನಿನಗೇನು ಗೊತ್ತು? ನಡಿ ಹೋಗೋಣ. ನನಗಾಗ್ಲೇ ಹೇಳಿಲ್ವಾ ಬಾಯಿಗೆ ಬಂದಂಗೆಲ್ಲ ಕೇಳ್ಬೇಡ ಅಂತ? ಓ, ಇದನ್ನೆಲ್ಲ ಆನೆಗಳು ತಿನ್ನುತ್ತೆ. ಇದು ಚೆನ್ನಕ್ಕೂವ. ಇಲ್ಲಿ ನೋಡು, ಇಲ್ಲಿದೆಯಲ್ಲ, ಇದು ಆನೆಗಳು ನಡೆಯೋ ದಾರಿ. ಹಿಂಗೋಗುತ್ತೆ ಹಂಗೆ ಕೆಳಗಡೆ. ನಾವಿನ್ನು ತುಂಬಾ ದೂರ ನಡಿಬೇಕು. ಇಲ್ಲಿ ಹಾಕ್ಬಿಡು ಇದನ್ನ. ಬಂದ್ ಹಿಡ್ಕೊಳ್ಳೋ ಇದನ್ನ. ಆ ಯಪ್ಪ ಏನಕ್ಕೆ ಹಂಗ್ ಸುಮ್ನೆ ನಿಂತಿದ್ದ? ಅವನಾ? ಅವನ ಹಾಕಿದ ಅನ್ನನ ನಾಯಿ ಕೂಡ ಮೂಸೋದಿಲ್ಲ. ಅಲ್ಲಿ ಬೇರೆ ಯಾರು ಇರಲ್ವಾ? ಹೆಂಡ್ತೀರ್ನ ಕೊಂದಾಕ್ಬಿಟ್ಟಿದ್ದಾನೆ. ಒಬ್ಳು ಸುಂದರವಾಗಿರೋ ಮಗಳಿದ್ದಾಳೆ, ತುಂಬಾ ವಯಸ್ಸಾಗಿದೆ, ಆದ್ರೆ ಇನ್ನು ಮದುವೆ ಆಗಿಲ್ಲ. ನೀನಾಗ್ತೀಯಾ? ಅಂಗಡಿಗೆ ಬಂದಾಗ್ಲೂ ಯಾರ ಹತ್ರನೂ ಮಾತಾಡಲ್ಲ. ಅವನ ಜೊತೆ ಮಾತಾಡದಿರೋದೇ ಒಳ್ಳೇದು. 2 ವರ್ಷದ ಹಿಂದೆ ಇಲ್ಲೊಬ್ಬ ವಾಸು ಅಂತಿದ್ದ, ಅವನು ಹುಡುಕೊಂಡು ಇಬ್ರು ಪೊಲೀಸ್ನವ್ರು ಬಂದಿದ್ರು. ಇವ್ನು ಅವನ್ನೇ ಹಾಕೊಟ್ಬಿಟ್ಟ. ಇಲ್ಲಿಗೆ ಪೊಲೀಸರು ಬರ್ತಾರಾ? ಈ ಕೇಸ್ ಏನು? ಯಾಕೆ ನಿಂಗೆ ಪೊಲೀಸ್ನವ್ರು ಕಂಡ್ರೆ ಭಯನಾ? ನೀವೇನ್ ಗ್ಯಾಂಗ್ ರೇಪ್ ಮಾಡಿ ಬಂದಿದ್ದೀರಾ ಹಿಂಗೆ? ಏನು ಯೋಚನೆ ಮಾಡ್ಬೇಡ, ಇಲ್ಲೆಲ್ಲ ಪೊಲೀಸ್ನವ್ರು ಬರೋದಿಲ್ಲ. ಅವ್ರ ಅಕಸ್ಮಾತ್ ಇಲ್ಲಿಗೆ ಬಂದ್ರು ನೆಮ್ಮದಿಯಾಗಿ ವಾಪಸ್ ಅಂತೂ ಹೋಗಕ್ಕಾಗಲ್ಲ, ತುಂಬಾ ಕಷ್ಟ ಆಗತ್ತೆ. ಇಲ್ಲಿ ಕತೆ ಬೇರೆನೇ ಇದೆ. ಲೇ, ತಿನ್ನೋದು ಕುಡಿಯೋದ್ ಬಿಟ್ಟು ಬೇರೆ ಕೆಲ್ಸ ಇಲ್ವಾ? ಆ ತಂಗನ್ ಮನೆಗೆ ಹೋಗಿ ನೋಡೋದು ತಾನೆ. ಅವನ ಹೆಂಡತಿ ಮನೇಲಿರ್ಬೇಕಲ್ಲ. ಲೇ, ಎದ್ದು ಹೋಗ. ನೀವು ಕೆಲ್ಸ ಮಾಡ್ಬೇಕಾಗಿರೋ ಜಾಗ ದೂರ ಇದೆ. ಅವನು ವಾಪಸ್ ಬರ್ಲಿ, ಕೆಲ್ಸನ ಕುದುರ್ಸೋದೇನೆ ಅವ್ರ ಕೆಲ್ಸ. ನೀವೇ ಯಾಕಲ್ಲೋಗಿ ನೋಡ್ಬಾರ್ದು ಒಂದ್ಸಲ? ಒಂದೊಂದು ಗುಂಡಿಗೂ ದುಡ್ಡು ಕೊಡ್ತಾರೆ ಅಂದ್ರೆ ಕೆಲಸ ಮಾಡ್ಬೋದಲ್ವಾ? ಏನಂತೀರಾ? ಲೇ ಹೋಗ ನನ್ ಮಗನೆ, ಹೆಂಗಸ್ರೆ ಇದ್ರೆ ನಾನ್ ಬರಲ್ಲ ಅಷ್ಟೇ. ನೀವ್ ಯಾಕೆ ಸುಮ್ನೆ ಹೋಗೋದಿಲ್ಲ? ಅವಳು ಮೈ ಮೇಲೆ ಬೀಳ್ತಾಳಿತ್ತ ಭಯನ ನಿಮ್ಗೆ? ಏನೇ ಆಗ್ಲಿ, ನಾನೊಂದ್ಸಲ ಹೋಗಿ ಬರ್ತೇನೆ. ಅಕ್ಕ, ಈ ಅಂಗಡಿ ಓನರ್ದು ನಿಜವಾದ ಹೆಸರೇನು? ಅಜ್ಜಿ, ಯಾರ್ ನೀನು? ನಿನ್ನ ಇಲ್ಲೇ ಎಲ್ಲೋ ನೋಡ್ದಂಗೈತಲ್ಲ. ನಾನ್ ದೂರದಿಂದ ಬಂದಿರೋದು. ಅಲ್ಲ, ಇಲ್ಲಿ ಯಾಕೆ ಬಂದಿದ್ದು ಒಂದೇ? ಆ ತಂಗಣ್ಣನ ಜಾಗದಲ್ಲಿ ಗುಂಡಿ ತೆಗಿಯಕ್ ಬಂದಿರೋದು. ಕೆಲ್ಸ ಎಲ್ಲ ಮುಗೀತಾ? ಅವ್ರಿಲ್ಲಿ ಇಲ್ವಲ್ಲ.
ಅಗಿಯೋದಕ್ಕೆ ಪಿಕ್ಕಸ್ ಏನಾದ್ರು ಇದ್ರೆ ಸಹಾಯ ಆಗುತ್ತೆ. ನೀನ್ ಗುಂಡಿ ತೊಡಕ್ ಬಂದ್ಯಾ? ಗುಂಡಿ ತೋಡ್ತೀಯಲ್ಲ? ಚುರುಲಿಗ್ ಬಂದು ಗುಂಡಿ ತೋಡ್ತೀಯನೋ? ಏಯ್, ನೀನ್ ಯಾವಾಗಿಂದ ಮ್ಯಾನೇಜರ್ ಅದೇ? ಇಲ್ಲಿ ಸೀನಿಯರ್ ನೀನಾ ನಾನಾ? ಸರ್ ಸರ್ ನೀನ್ ನನ್ ಸಬಾರ್ಡಿನೇಟ್ ಅನ್ನೋದನ್ನ ಮರಿಬೇಡ, ಗೊತ್ತಾಯ್ತಾ? ಸರ್ ಯಾರಾದ್ರೂ ಇಲ್ಲಿ ಕೇಳಿಸ್ಕೊತಾರೆ. ಯಾರು ಇಲ್ಲ ಕೇಳಿಸ್ಕೊಳ್ಳೋದಕ್ಕೆ. ನೀನ್ ಯಾಕೆ ಎಲ್ಲಾ ಕಡೆ ಸುತ್ತಾಡ್ತಾ ಇದೀಯಾ? ಆಂಟೋನಿ ಅಣ್ಣ ಅಂತ ಕರಿಬೇಡ, ಸರ್ ಅಂತ ಕರಿಯೋ. ಯಾರು ಇಲ್ದಾಗ ಸರ್ ಅನ್ಬೇಕು, ಗೊತ್ತಾಯ್ತಾ? ನನಗೆ ಕನ್ಫ್ಯೂಸ್ ಆಗ್ಬಿಟ್ರೆ ಏನ್ ಮಾಡೋದು? ತಲೆ ಹೊಡೆದಾಕ್ಬಿಡ್ತೀನ ಮಗನೇ ಏನೇನೋ ಹೇಳಿದ್ರೆ. ಎದ್ದೇಳ ಎದ್ದೇಳ ಮಗನೇ. ಹೊಡಿ, ಸೆಲ್ಯೂಟ್ ಹೊಡಿ, ನಾನು ನೋಡ್ತೀನಿ. ಹೊಡಿಯೋ. ಇವಾಗ ಹೇಳು, ಬಂದಾಗಿಂದ ಏನೇನ್ ವಿಷಯ ತಿಳ್ಕೊಂಡಿದ್ಯಾ ಇಲ್ಲಿ? ಸರ್ ಇಲ್ಲೆಲ್ಲರಿಗೂ ಎಲ್ಲ ತಪ್ಪು ಹೆಸರಿದೆ. ಒಬ್ಬೊಬ್ರಿಗೂ 4-5 ಹೆಸರಿದೆ. ನಾವು ಸುಮ್ನೆ ಜಾಯ್ನ ಹುಡ್ಕೋದ್ರಲ್ಲಿ ಏನ್ ಪ್ರಯೋಜನ ಇಲ್ಲ. ಅವರಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು. ಮತ್ತೆ ನೀನೇನ್ ಅನ್ಕೊಂಡಿದ್ದೆ? ಬರೀ ರೋಲ್ ಕಾಲ್ ಮಾಡ್ಕೊಂಡಿರ್ತಾರೆ, ಅವ್ರನ್ನ ಆರಾಮಾಗಿ ಅರೆಸ್ಟ್ ಮಾಡ್ಬೋದು ಅನ್ಕೊಂಡಿಯಾ? ಸರ್ ನನ್ನ ಕೇಳೋದಾದ್ರೆ ಒಂದ್ ಗನ್ ಇರೋ ಪೊಲೀಸರು ಬೆಟಾಲಿಯನ್ನ ಕರ್ಕೊಂಡು ಬಂದು ಬರ್ಬೇಕು. ಮತ್ತೆ ನಾವು ಆಯ್ತಾಯ್ತಾಯ್ತು ನಿಲ್ಸು. ಎಲ್ರು ಅರೆಸ್ಟ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಎಲ್ರು ಕ್ರಿಮಿನಲ್ಗಳೇ. ಅವಾಗ ನಮ್ಗೆ ಕ್ರಿಮಿನಲ್ಗಳನ್ನ ಹಿಡಿದಿದ್ದಕ್ಕೆ ಬಹುಮಾನ ಸಿಗುತ್ತೆ ಅಲ್ವಾ ಸರ್? ಕಂದ ಶಾಜೀವ, ಹಾ, ಎಷ್ಟು ವರ್ಷ ಸರ್ವಿಸ್ ಆಗಿದೆ ನಿಂದು? 5 ವರ್ಷ ಆಯ್ತು. 20 ವರ್ಷದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಹಾ. ಅದ್ರಲ್ಲಿ 6 ವರ್ಷದಿಂದ ಕ್ರೈಮ್ ಸ್ಕ್ವಾಡ್ ಅಲ್ಲಿ ಇದ್ದೀನಿ. ಹಾ. ನಾನು ನಿನ್ಗೊಂದು ವಿಷಯ ಕೇಳ್ತೀನಿ. ನಾವು ಪೊಲೀಸರು ಯಾರ ಜೊತೆ ಜಾಸ್ತಿ ಇಂಟ್ರಾಕ್ಟ್ ಮಾಡೋದು? ಯಾರು? ಕ್ರಿಮಿನಲ್ಗಳ ಜೊತೆ ಅಲ್ವಾ? ಹಾ. ಈ ಕ್ರಿಮಿನಲ್ಗಳ ಬಗ್ಗೆ ನಮ್ಗೆ ಹೇಳೋದು ಯಾರು? ಯಾರು? ಇದೇ ಕ್ರಿಮಿನಲ್ಸ್ ತಾನೆ. ಹಾ, ಹಾ. ಹೇಳಬೇಕು ಅಂದ್ರೆ ಅವರೇ ನಮ್ಮ ಅನ್ನದಾತರು ಸಜೀವ. ಹಾಗಾದ್ರೆ ನಾವು ಅವ್ರನ್ನ ಹಿಡಿಬಾರ್ದು? ಹಂಗಲ್ಲ ಕಣೋ. ಮತ್ತೆ ಈ ಜಗತ್ತಿನ ತುಂಬಾ ಇಂಥವರೇ ಇರೋದು. ಓ, ನಮಗೆ ಯಾರ ಅವಶ್ಯಕತೆ ಇದೆಯೋ ಅವ್ರನ್ನ ಹಿಡಿಬೇಕು, ಉಳಿದವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈಗ ಈ ಮ್ಯಾನೇಜರ್ ಇದನ್ನೆಲ್ಲ ಅವನ್ನೇ ತಗೋ. ಅವನು ತನ್ನ ಚಿಟ್ ಕಂಪ್ನಿಲಿ ಲಾಸ್ ಆದ್ಮೇಲೆ ಎಲ್ಲ ಓಡೋದ. ಹೌದು. ನಮ್ಗದ್ ಗೊತ್ತು, ಆದ್ರೆ ನಮ್ಗದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಅವಕಾಶ ಸಿಕ್ಕಿದ್ರೆ ಸುಕುಮಾರನ್ನ ಹಿಡಿತೀರಾ? ಹೋಗಿ ಉಪ್ಪಿನಕಾಯಿ ತಗೊಂಡ್ ಬಾ. ಹಾ ಹಾ ಹಾ. ಹೇ, ಹಾ. ಕುರುಪ್ನ ಅಕಸ್ಮಾತ್ ಭೇಟಿ ಏನಾದ್ರು ಆದ್ರೆ ಕುರುಪಣ್ಣ ಓಡ್ ಹೋಗ್ಬಿಡು ಅಂತ ಹೇಳ್ತೀನಿ. ನೀನ್ ಸಿಕ್ಕಿದ್ರು ಏನ್ ಪ್ರಯೋಜನ? ನಾಳೆ ಎಲ್ರು ಮರ್ತು ಬಿಡ್ತಾರೆ. ನೀನ್ ಸಿಕ್ಕಿಲ್ಲ ಅನ್ಕೋ, ಒಂದು 100 ವರ್ಷಕ್ಕಾದ್ರೂ ಈ ನನ್ ಮಕ್ಳು ನಿನ್ ಬಗ್ಗೆ ಅವ್ರಿವ್ರಿಗೆ ಹೇಳ್ತಾನೆ ಇರ್ತಾರೆ. ಏನೋ ಶಬ್ದ ಕೇಳಿಸ್ತಿದೆ. ಹೆದರ್ ಬಿಟ್ರ? ಏನ್ ಸಮಾಚಾರ? ಕೈದಿಗಳ ಬಗ್ಗೆ ಏನೋ ಗುಸುಗುಸು ನಡೆಸ್ತಾ ಇದೀರಾ? ನನ್ನೇ ಕೊಲ್ಬೇಕು ಅಂತಿದ್ದೀರಾ ಹೇಗೆ? ಹಂಗೇನಾದ್ರೂ ಇದ್ರೆ ಮುಂಚೆನೆ ಹೇಳ್ಬಿಡಿ. ಒಂದು ವಿಷಯ ಹೇಳೋದು ಮರ್ತೆ. ನಾಳೆ ನಾಡಿದ್ದು ಅಂಗಡಿ ಇರಲ್ಲ, ಕಮ್ಯೂನಿಯನ್ ಇದೆ ಮಗುದು. ಇಬ್ರು ಬಂದು ಮೀನು ಮಾಂಸ ಎಲ್ಲ ಚೆನ್ನಾಗಿ ಬಾರಿಸ್ಬೋದು. ನಾನೀಗ ಹೊರಡ್ತೀನಿ. ಇವನಜ್ಜಿ ಲೇ ಶಾಜೀವ, ಹಾ. ಈ ಕಕ್ಕಸ್ ಬರೋದು ಒಂದು ಅದ್ಭುತವಾದ ಕಲೆ ಕಣೋ. ಹೇಗೆ ಸರ್? ಈಗ ನಾವು ಕೂಲಿ ಕೆಲಸದವ್ರ ತರ ಆಡ್ತಾ ಇದೀವಲ್ವಾ, ಹಾ. ಹಾಗೆ ನಾವ್ ಯಾರಿಗೂ ಕಾಣಿಸಲ್ಲ ಅನ್ಕೊಂಡು ಕೂತ್ಕೋಬೇಕು ಅಷ್ಟೇ. ಅಲ್ಲ, ಈ ಕಮ್ಯೂನಿಯನ್ ಅವ್ರು ಹೆಂಗ್ ಮಾಡ್ತಾರೆ? ಸುತ್ತಮುತ್ತ ಎಲ್ಲಾದ್ರೂ ಚರ್ಚ್ ನೋಡಿದ್ಯಾ ನೀನು? ನಾನು ಕೂಡ ಅದನ್ನೇ ಯೋಚಿಸ್ತಾ ಇದ್ದೆ ಸರ್. ಚರ್ಚ್ ಇರ್ಲಿ, ಎಲ್ಲೂ ಶಿಲ್ಬೆನೇ ಕಾಣಿಸ್ತಾ ಇಲ್ಲ. ಸಾರ್,
ನಮಗೆ ಜಾಯ್ ಬಗ್ಗೆ ಒಂದೇ ಒಂದು ಸುಳಿವು ಸಿಕ್ತಿಲ್ವಲ್ಲ ಸರ್. ಹೇ ಹಾ, ಹೆದರ್ಕೋಬೇಡ. ಎಷ್ಟೋ ಜನ ಈ ಕೇಸ್ನ ಸಾಲ್ವ್ ಮಾಡಕ್ಕಾಗಿಲ್ಲ. ಆದ್ರೆ ನಾನು ನನ್ನ ಅನುಭವ ಹೇಳ್ತೀನಿ ಕೇಳು. ಈ ತರದ ಕೇಸ್ಗಳಲ್ಲಿ ಅಯ್ಯೋ ಇದು ಆಗಲ್ಲ ಆಗಲ್ಲ ಅನಿಸ್ತಿರುತ್ತೆ. ಕೊನೆಗೊಂದು ದಾರಿ ಸಿಗುತ್ತೆ. ಈ ಕಮ್ಯುನಿಯನ್ ಏನಿದೆ ಇದು ಆ ದಾರಿ. ಎಲ್ಲ ಒಂದ್ ಕಡೆ ಇಡಕ್ ಆಗಲ್ವಾ ನಿಂಗೆ? ಅದೇ ಪಿವೋಟ್ ಅಂತ ಕರೆದ್ರಲ್ಲಿ ತಪ್ಪೇ ಇಲ್ಲ. ಅದನ್ನು ಇಳಿಸ್ತಾ ಇದ್ದೇನೆ ಇಲ್ಲಿ. ವಾಗ ಅಲ್ಲ, ನೀವು ಸುಮ್ನೆ ಹಿಂಗ್ ಓಡಾಡೋದ್ ಬಿಟ್ಟು ಇಲ್ಲಿ ಕ್ಲೀನ್ ಮಾಡಕ್ಕೆ ಸಹಾಯ ಮಾಡ್ಬೇಕು ತಾನೆ. ನಾಳೆ ಜನ ಎಲ್ಲ ಬರ್ತಾರೆ, ಕ್ಲೀನ್ ಆಗಿ ಕಾಣೋದ್ ಬೇಡವಾ? ನಾವು ಬರ್ತೀವಿ. ಇಲ್ಲೆಲ್ಲ ಕ್ಲೀನ್ ಮಾಡಿ ಊದ್ ಕಡ್ಡಿ ಗೀತ್ ಕಡ್ಡಿ ಹಚ್ಚಿ ಘಮ್ ಅಂತಾರಂಗ್ ಮಾಡ್ಬೇಕು ತಾನೆ. ನೋಡಿದ್ರೆ ಹಂಗೆ ಎಲ್ರಿಗೂ ಖುಷಿ ಆಗ್ಬೇಕು. ಆ ಮೀನ್ ವಾಸನೆ, ಮಾಂಸದ ವಾಸನೆ ಮತ್ತೆ ವಾಂತಿ ವಾಸನೆ ಕೂಡ ಹೋಗ್ಬೇಕು. ಅಲ್ಲ, ಅವ್ರುಗಳು ಬರ್ತಿದ್ದಾರೆ ಅಂತ ನೀವು ಹೋಗಿ ಎಲ್ಲ ಕ್ಲೀನ್ ಮಾಡ್ತಿದ್ದೀರಾ? ನಾವ್ ನೋಡ್ಕೋತೀವಿ. 2 ದಿನ ಮುಚ್ಚಿರುತ್ತೆ ತಾನೆ ಅಂಗಡಿ. ನೀವು ಚರ್ಚಿಗೆ ಹೋಗಿ ನಾವೆಲ್ಲ ನೋಡ್ಕೋತೀವಿ. ಹೌದು, ನಾವು ನೋಡ್ಕೋತೀವಿ ಬಿಡಿ. ಅದೇ ಒಂದ್ ನಿಮಿಷ ಬಾಯಿಲಿ. ಏನದು? ಬಾಯಿಲಿ. ಇನ್ 2 ದಿನಕ್ಕೆ ಇದೇ ನಮ್ ಚರ್ಚ್ ಆಗಿರುತ್ತೆ. ನೋಡು ಇದು ಅಲ್ತಾರ್, ಇದು ಸ್ಯಾಂಚುರಿ. ಇಲ್ಲಿ ಜನ ಮಂಡಿ ಊರೇ ನಿಂತು ಏನ್ ಬೇಕಾದ್ರೂ ಮಾಡ್ಬೋದು, ತೊಂದ್ರೆ ಇಲ್ಲ. ಅರ್ಥ ಆಯ್ತಾ? ಬಾಯ್ಲಿ ಬಾಯ್ಲಿ, ನೀನು ಬಾ. ಬೇಗ ಮುಗ್ಸೋ. ಆಯ್ತಾಯ್ತು. ಇಲ್ಲಿ ನೋಡಿ, ಈ ಜಾಗ ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೆ ಸರಿ ಇದೆ. ನಿಮ್ಗೇನ್ ಅನ್ಸುತ್ತೆ? ಚೆನ್ನಾಗಿದ್ಯಾ? ಇದೇನ್ ಗೊತ್ತಾ, ಈ ಜಾಗ ಅವ್ರಿಗೆ ವಿಶ್ರಾಂತಿ ತಗೊಳಕ್ಕೆ. ಇಲ್ಲಿ ಬನ್ನಿ, ಇಲ್ಲಿ ಅಲ್ಲಿರೋ ಮರ ಕಾಣಿಸ್ತದೆ ತಾನೆ? ಆ ಮರಕ್ಕೆ ಒಂದ್ ಪರ್ದೆ ಹಾಕಿ ಇಳಿ ಬಿಟ್ರೆ ಅದು ಸ್ಟೋರ್ ರೂಮ್ ಆಗ್ಬಿಡುತ್ತೆ. ನಾವು ಸುಮಾರು ಒಂದು 70-75 ಜನಕ್ಕೆ ಊಟ ಹಾಕ್ಬೇಕು ನಾಳೆ. ಅಲ್ಲ, ಅಂಗಡಿ ಚರ್ಚ್ ಆಗ್ತಿದೆಯಾ ಅಥವಾ ಚರ್ಚ್ ಅಂಗಡಿ ಆಗಿರೋದಾ? ಏನೇ ಆಗ್ಲಿ, ಒಂದು ಒಳ್ಳೆ ಕೆಲಸ ಆಗ್ತಿದೆ. ಸುಮಾರು ಒಂದು 70 ಜನ ಬರ್ತಾರೆ ಅನ್ಸುತ್ತಲ್ವಾ? ಸುತ್ತಮುತ್ತ ಇರೋರೆಲ್ಲ ಬರಬಹುದು. ಅಲ್ಲ ಕರಿಯಚಣ್ಣ, ಇಲ್ಲಿ ಎಲ್ಲಾರ ಮನೆಯಿಂದನೂ ಬರ್ತಾರ? ಮಕ್ಕಳಿಂದ ಹಿಡಿದು ಎಲ್ಲರೂ ಬರ್ತಾರೆ. ಓ, ಎಲ್ಲರೂ ಬರ್ತಾರಂತೆ. ಅದನ್ನ ತಗೊಂಡೋಗ, ಇದನ್ನ ತಗೋ. ಅಣ್ಣ, ನಿಮ್ ಜೊತೆ ಸಂಬಂಧ ಚೆನ್ನಾಗಿಲ್ದಿರೋರು ಹೆಂಗೆ? ಈ ದೇವ ಸನ್ನಿಧಿಯಲ್ಲಿ ಎಲ್ರನ್ನೂ ನಾವು ಸ್ವಾಗತಿಸ್ತೀವಿ. ಈಗ ನೀವು ಹೋಗಿ ಕೆಲಸ ಮಾಡಿ. ಸುಮ್ಮನೆ ಏನೇನೋ ಕೇಳ್ತಾನೆ. ಹೆಣ್ಮಕ್ಳೆಲ್ಲ ಎಲ್ಲೋಗಿದ್ದಾರೆ? ಬೇಗ ಹೋಗ್ಬಿಡೋಣ, ಬಂದ್ಬಿಡ್ತಾರೆ ನೀನು. ಬನ್ನಿ ಬನ್ನಿ, ಬೇಗ ಬನ್ನಿ. ಇನ್ನೇನು ಕಾರ್ಯಕ್ರಮ ಶುರು ಆಗ್ಬಿಡುತ್ತೆ. ಪ್ರೀಸ್ಟ್ ಬಂದ್ಬಿಡ್ತಾರಂತೆ. ಹಾ, ಹೌದೌದು, ಬೇಗ ಹೋಗ್ಬೇಕು. ಗಾಡಿ ಬಂತು. ಅವರೇ ಇರ್ಬೇಕು. ಬಂದ್ರು ಅನ್ಸುತ್ತೆ. ಹಾ, ಬಂದ್ರು. ಬನ್ನಿ ಕೆಳಗಡೆ ಹೋಗೋಣ. ಫಾದರ್, ಪ್ರೈಸ್ ದ ಲಾರ್ಡ್. ಇಲ್ಲಿ ಬಂದಿದ್ದೇನೋ ಆಯಾಸ ಆಗಿಲ್ಲ ತಾನೆ ನಿಮ್ಗೆ? ಇಲ್ಲ, ಆರಾಮಾಗಿ ಬಂದ್ವಿ. ಪ್ರೈಸ್ ದ ಲಾರ್ಡ್. ಜೋಪಾನ ಫಾದರ್. ಎಲ್ಲ ವ್ಯವಸ್ಥೆನೂ ಆಗಿದೆ. ದಾರಿ ಬಿಡ್ರೋ. ಜಾಗ ಬಿಡಿ. ಯೇಸು ಕ್ರಿಸ್ತನ ಕೃಪೆ ನಮ್ಮ ಮೇಲೆ ಇರಲಿ. ಭಕ್ತರೇ, ನಿಮಗೆಲ್ಲ ಪ್ರಾರ್ಥನೆಗಳು ಆ ದೇವರಿಗೆ ಮುಟ್ಟಲಿ. ನಮ್ಮ ಕಷ್ಟ, ಸಮಸ್ಯೆಗಳು, ಪಾಪಕರ್ಮಗಳು ಎಲ್ಲವೂ ನಶಿಸಿ ಹೋಗಲಿ. ನಮ್ಮನ್ನು ಈ ಪಾಪಕೂಪದಿಂದ ದಯಮಾಡಿ ಹೊರತನ್ನಿ. ನಾವು ಮಾಡಿದ ಪಾಪಕರ್ಮಗಳನ್ನು ಕ್ಷಮಿಸಿ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಿ. ಯೇಸುವಿನ ರಕ್ತ ಮತ್ತು ದೇಹ, ಯೇಸುವಿನ ರಕ್ತ ಮತ್ತು ದೇಹ, ಯೇಸುವಿನ ರಕ್ತ ಮತ್ತು ದೇಹ. ಬೇಗ ಅನ್ನ ತಗೊಂಬನ್ನಿ. ಸಾರು ತಗೊಂಡು ಬನ್ನಿ. ಹಾ, ತಂದೆ. ತರಕಾರಿ ಪಲ್ಯ ಎಲ್ಲಿದೆ? ಬಂತು. ಎಲ್ಲರೂ ಹೊಟ್ಟೆ ತುಂಬ ತಿನ್ನಿ, ನಾಚ್ಕೋಬೇಡಿ. ಅಲ್ಲೊಂಚೂರು ಹಾಕೋ. ತಗೊಳ್ಳಿ, ಬಡಿಸ್ಕೊಳ್ಳಿ. ಸಾರು ಚೆನ್ನಾಗಿದೆಯಲ್ಲ? ನಾಚ್ಕೋಬಿಡಿ, ತಿನ್ನಿ. ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಹಾಕೊಳ್ಳಿ. ಪಲ್ಯ ತುಂಬಾ ರುಚಿಯಾಗಿದೆ. ಈಗ ನಾವು ರಬ್ಬರ್ಗೆ ಆಗಿಬಹುದು ನೋಡಿ. ಅಣ್ಣ, ಏನು
ನೀವು ಇಲ್ಲೇ ಇರೋದಾ? ಹಾ ಹೌದು, ಇಲ್ಲೇ ಇಲ್ಲಿ ಇರೋದು. ಯಾವತ್ತೂ ನೋಡಿಲ್ವಲ್ಲ, ಅದಕ್ಕೆ ಕೇಳಿದೆ. ಅದು ನಾನು ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದೆ, ಅದಕ್ಕೆ ಕಾಣಿಸಿಲ್ಲ. ಸಾರು ಯಾರಿಗಾರು ಬೇಕಾ? ಸಾರು 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 ಅಣ್ಣ ಏನ್ ಕೊಡ್ಲಿ? ಸ್ವಲ್ಪ ಹಾಕಿಸ್ಕೊಳ್ಳಿ. ತಮ್ಮ ಸ್ವಲ್ಪ ಸಾಂಬಾರ್ ಹಾಕು. ಕೇಳಿ ಸ್ವಲ್ಪ. ಹಾಕಿಸ್ಕೊಳ್ಬೇಕು. ಅಣ್ಣ ನಾಚ್ಕೋಬಾರ್ದು, ಹೋಗ್ ಏನ್ ಮಾತಾಡ್ಸು. ಬೇಕು ಕೇಳ್ಬೇಕು. ಅಣ್ಣ ನಿಮ್ಗೆ ಸ್ವಲ್ಪ ಹಾಕದಾ? ಊಟ ಇಷ್ಟ ಆಯ್ತಾ? ಸರಿ ಸರಿ ಹಾ. ಸರಿ. ಎಲ್ಲ ಹಾಕಿಸ್ಕೊಳ್ತೀನಿ. ಹಾ ಸರಿ. ತುಂಬಾ ಚೆನ್ನಾಗಿದೆ. ಹೌದಾ? ಹಾ ನಾವಿಲ್ಲಿ ಕೆಲ್ಸಕ್ಕೆ ಬಂದಿರೋದು. ಸರಿ. ಇಲ್ಲಿ ಅಲ್ಲೇ ಇರ್ತೀವಿ, ಉಳ್ಕೊಂಡಿದೀವಿ. ಇನ್ನ ಸ್ವಲ್ಪ ಸಾರ ಹಾಕ್ಸ್ಕೊಳ್ಳಿ. ಸಾರು ಯಾರಿಗಾರು ಬೇಕಾ? ಇನ್ನೊಂದ್ ಸ್ವಲ್ಪ ಕೊಡ್ಲಾ? ತುಂಬಾ ಸಂತೋಷ ಆಯ್ತು ಫಾದರ್. ಪ್ರೈಸ್ ದ ಲಾರ್ಡ್. ಸರಿ ಹಾಗಿದೆ. ಆಗ್ಲಿ ಆಗ್ಲಿ. ಅಬ್ಬಾ ಮುಗೀತು. ಪಾಪ ಬಿದ್ದೆ ಹೋಗ್ಬಿಡ್ತಿದ್ರು ಫಾದರ್. ಮಣಿಚಾ 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 ಹಲ್ಸಣ್ಣ ಮರದ ಕೆಳಗೆ ಇಟ್ಟಿದ್ದೀನಿ, ತಗೊಂಡೋಗು. ಎಲ್ಲಿ? ಹಲ್ಸಣ್ಣ ಮರದ ಕೆಳಗೆ. ಹಾ ಬಾ. ಎಲ್ಲಿದೆ ಅಂದ್ರು? ಹಾಲಿಸ್ನ ಮರದ ಕೆಳಗಂತೆ. ಅದೇ ಇರ್ಬೋದು ಅನ್ಸುತ್ತೆ. ಹಾ ಅದೇ ಅದೇ. ಶಾಜೀವ? ಹಾ. ಖಂಡಿತ ಅವನು ಇಲ್ಲೇ ಎಲ್ಲೋ ಇದ್ದಾನೆ ಕಣು. ಆದ್ರೆ ಅವನ ಹೆಸರು ಬಿಟ್ಟು ಅವನ ಬಗ್ಗೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಅವನ ಹೆಸರು ಜಾಯ್ ಅಂತ ಅಷ್ಟೇ ಗೊತ್ತು. ಹಾಗಾದ್ರೆ ಇನ್ಫಾರ್ಮ್ ಮಾಡೋರು ಇಲ್ಲೇ ಇರ್ಬೇಕು ಅಲ್ವಾ? ಅಲ್ಲ, ನನ್ ಮಗ ಬಂದು ನಾನೇ ಜಾಯ್ ಅಂತ ಯಾಕೆ ಹೇಳ್ಬಾರ್ದು ನಮ್ಗೆ? ಆಗ ಅರೆಸ್ಟ್ ಮಾಡಕ್ಕೆ ಸುಲಭ ಆಗುತ್ತಲ್ವಾ? ಅಲ್ಲ, ಈ ಇನ್ಫಾರ್ಮರ್ಗಳು ನಮ್ಮ ಈ ಇಲಿ ಬೆಕ್ಕಿನ ಆಟ ನೋಡಿ ನಗ್ತಾ ಇರ್ಬೋದು ಅನ್ಸುತ್ತಲ್ವಾ? ಅಯ್ಯೋ ನನ್ ಮಗನೇ ಸಾಕು, ನಡೆಯಲಿ. ಹೇ ನನ್ಗೂ ಸ್ವಲ್ಪ ಹಾಕೋ. ನನ್ಗೊಂದು ಆಸೆ ಇದೆ. ಏನು? ಆ ನನ್ ಮಗ ಜಾಯ್ಗೆ ಯಾವನು ಮೋಸ ಮಾಡಿದ್ನಲ್ಲ, ಅವನೇನಾದ್ರೂ ಇದ್ರೆ ಅವನೊಂದ್ಸಲ ನೋಡ್ಬೇಕು. ಬಹುಶಃ ಅವನು ಕ್ರಿಮಿನಲ್ ಇರ್ಬೇಕು. ವಾಪಸ್ ಕೊಡಿ, ಸಾಕು. ತಗೋ. ಜೀವನ ಅಂದ್ರೆ ಇದೆ ಕಣೋ. ನಾನಂತೂ ಸಿಕ್ಕಾಪಟ್ಟೆ ಮಜಾ ಮಾಡ್ತೀನಿ. ಅವ್ರಚ್ಚ, ನಾನು ಬರ್ತೀನಿ. ನೀನ್ ಹೋಗು, ನಾನು ಬೆಳಗ್ಗೆ ಬರ್ತೀನಿ. ಆಮೇಲೆ ಜಿಗ್ನೆ ಕಚ್ಚಿತು ಅಂತ ನಂಗೆ ಹೇಳಂಗಿಲ್ಲ ನೋಡು. ಇಲ್ಲ, ನಾನ್ ನೋಡ್ಕೋತೀನಿ. ಸಾರ್, ಏನಾಯ್ತು? ಅಲ್ಲ, ತಂಗ ಇಲ್ಲಿ ಬಂದ್ಬಿಟ್ರೆ ಏನ್ ಮಾಡೋದ್ ನಾನು? ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಕಳ್ಳನ್ ಮಗ. ನಾನ್ ಗನ್ ಹಿಡಿದು 20 ವರ್ಷ ಆಗಿದೆ. ಮನುಷ್ಯನ್ ಕೊಲ್ಲಕ್ ಆಗಲ್ಲ ನನ್ ಕೈಲಿ. ನಾನು ಒಂದೇ ಒಂದು ಇಲಿನೂ ಕೊಂದಿಲ್ಲ. ಇವತ್ ನಾನು ಹಂದಿನ ಸಾಯಿಸ್ತೀನಿ. ಹಂದಿ ಹೊಡಿರಿ, ಹೋಗಿ ಹೋಗಿ. ಬಂದ್ಬಿಟ್ಟ ಇಲ್ಲಿ. ಏನ್ ನಡಿಯೋ ನಡಿಯೋ, ಎಮ್ಮೆನ ಹಿಡ್ದ ಕಣೆ, ನಡಿಯೋ. ಹಿಡಿಲೇಬೇಕು ಇವತ್ತು, ನಡಿ ನಡಿ. ನಾನಂತೂ ಕಾಯ್ತಾ ಇದ್ದೀನಿ. ಹೌದೌದು, ಅಲ್ಲಿ ಎಮ್ಮೆ ನಿಂಗೆ ಕಾಯ್ತಿರುತ್ತೆ. ಬಾ ಬಾ, ಬಂದ್ಬಿಟ್ಟೆ ಇಲ್ಲಿ ದೊಡ್ಡದಾಗಿ. ಹೇ ಗನ್ ಕೊಡಿಲಿ. ಚೀಲ ಹಿಡ್ಕೋ ಸಾಕು. ಗನ್ನು ನಾನ್ ಹಿಡ್ಕತೀನಿ. ಬಾ ಎತ್ಕೋ ಅದ್ನ. ಸಿಟ್ಟು ಬಂದ್ರೆ ನಂಗೆ ಕೊಂದಾಕ್ಬಿಡ್ತೀನಿ ನಾನು. ನೀನ್ ಯಾಕೆ ಬಿಡ್ತೀಯ? ಬಿಡ ನೀನ್ ಹಾಕ ಅವನಿಗೆ. ಸುಮ್ನೆ ಹೋದ್ರೆ ಸರಿ. ಬಿಟ್ಬಿಡ್ತೀನಿ ನಿನ್ಕೊಂಡಿದ್ಯಾ ಮಗನೇ? ಪರವಾಗಿಲ್ಲ ಕಣ, ನಿನಗೂ ಬಾರಿ ಗಂಡಸ್ತನ ಇದೆ ಅಂತ ತೋರಿಸ್ಬಿಟ್ಟೆ ನೀನು. ಸರಿ ಸರಿ, ಅವ್ರಿಂದ ವಾಪಸ್ ಬರೋದಿಲ್ಲ. ಬಾ, ಚೇತರಿಸ್ಕೊಳಕ್ ತುಂಬಾ ದಿನ ಆಗತ್ತೆ. ಕೆಲ್ಸ ನೋಡು, ಬಾ. $500. ಏ ಜಾರ್ಜ್, ಹಾ ಬಾ ಇಲ್ಲಿ.
ತಗೋ 500 ರೂಪಾಯಿ ಇಟ್ಕೋ. ಇಟ್ಕೋ. ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ತುಂಬಾ ಕೆಲಸ ಮಾಡ್ತೀಯಾ. ಇಟ್ಕೋ. ಬಾಯ್ಲಿ. ಆ ದುಡ್ಡು ಕೊಡಿಲ್ಲ ನನಗೆ. ಇದು ಇಲ್ಲಿರೋದಕ್ಕೆ ಬಾಡಿಗೆ. ಈಗ ಊಟಕ್ಕೆ ಮತ್ತು ಎಣ್ಣೆದು 1000 ರೂಪಾಯಿ ನಿನ್ನ ಮೇಲಿದೆ. ಅದನ್ನು ತಂಗ ಬಂದಮೇಲೆ ತಗೋತೀನಿ. ಅವ್ರಿನ್ನೂ ವಾಪಸ್ ಬಂದಿಲ್ವಲ್ಲ? ಆನೆಗಿನೇ ತುಳಿದು ಸಾಯಿಸಿರ್ಬೇಕು ಅವನ್ನ. ಇನ್ನೊಂದು 2 ದಿನದಲ್ಲಿ ಹೆಣ್ಮಕ್ಳು ಬಂದು ಅಲ್ಲಿ ಹೆಣದ ವಾಸನೆ ಬರ್ತಿತ್ತು ಅಂತ ಹೇಳ್ತಾರೆ, ನೋಡ್ತಾ ಇರು. ಆಮೇಲೆ ನೀನೊಂದು ಗೋಣಿ ಚೀಲ ತೊಗೊಂಡೋಗಿ ಅವ್ನ ಹೆಣ ತುಂಬ್ಕೊಂಡು ಬಂದು ನನಗೆ ಹೇಳ್ತೀಯ, ನೋಡ್ತಾ ಇರು. ಆವಾಗ ಮಾತಾಡೋಣ. ಸರಿ, ಮಾಲ್ಕೋ ಹೋಗು. ಆಮೇಲೆ ದೊಡ್ಡೋರೊಬ್ರು ನನ್ನ ಕೇಳಿದ್ರು, ಬಿಳಿ ಅಂಗಿ ಹಾಕೊಂಡಿರೋದು ಯಾರದು? ಇವ್ರು ಎಲ್ಲಿಂದ ಬಂದಿರೋದು? ನಾನು ಉತ್ತರ ಕೊಟ್ಟೆ, ಪ್ರಭು ನಿಮಗೆ ಗೊತ್ತಲ್ಲ. ಆಗ ಅವ್ರು ಹೇಳಿದ್ರು, ಅವರು ತುಂಬಾ ಸಮಸ್ಯೆ ಅನುಭವಿಸಿರೋರು. ಅವರು ತಮ್ಮ ಬಟ್ಟೆನ ಕುರಿ ರಕ್ತದಲ್ಲಿ ತೊಳೆದಿದ್ದಾರೆ. ಹಾಗಾಗಿ ಇವರು ದೇವರ ಸನ್ನಿಧಿಗೆ ಬಂದು ಹಗಲು ರಾತ್ರಿ ಇಲ್ಲೇ ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡಿಕೊಂಡು ಇದ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸಾಡುತ್ತ ಕೋಗಿಲೆ ಹಾಡುತ್ತಿದೆ. ಏನ್ ಗಬ್ಬು ವಾಸನೆ. ಬಡ್ಡಿ ಮಕ್ಳು ಹೆಣನ್ನೆಲ್ಲ ತಂದು ಇಲ್ಲೇ ಸುಟ್ಬಿಡ್ತಾರೆ. ಕರ್ಮ ಇರ್ ನನ್ನ ಮಕ್ಳದು. ಏಯ್, ಮಧ್ಯಾಹ್ನ ಆಯ್ತಲ್ಲೋ, ಎಲ್ಲೋ ಗಬ್ ನನ್ನ ಮಕ್ಳು. ಎಲ್ಲಿ ನಿಮ್ಮ ಬಾಸು ತಂಗ? ಎಲ್ಲೋಗಿದಾನೋ ಏನೋ. 4-5 ದಿವಸದಲ್ಲಿ ವಾಪಸ್ ಬರಬೇಕಾಗಿತ್ತು. ಯಾವ ಹಳ್ಳಿಂದೇನೋ ಹೋಗಿರ್ತಾನೆ ಬಾಳೆ ಮಗ ಅಲ್ವಾ? ಪೊಲೀಸ್ನವ್ರು ಏನಾದ್ರು ಎತ್ತಾಕೊಂಡ್ರ? ಅವ್ರನ್ನ ಯಾಕೋ ಪೊಲೀಸ್ ಹಿಡಿತಾರೆ? ಎತ್ತಾಕೊಂಡು ಹೋಗಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ವಾಪಸ್ ಬರ್ತಿರ್ಲಿಲ್ವಾ? ಬಂದ್ಬಿಟ್ಟ ಹೇಳಕ್ಕೆ.
ನನ್ ಬಗ್ಗೆನೇ ತಮಾಷೆ ಮಾಡ್ತೀಯ ಮಗನೇ. ಏನ್ ಹಕ್ಕಿ ತರ ಗುಯಿ ಗುಡ್ತಾ ಇದ್ಯಾ? ಬಾಯ್ ಮುಚ್ಕೊಂಡ್ ಬಾ. ಮೂತಿ ಕಿತ್ತೋಗಂಗ್ ಕೊಡ್ತೀನಿ. ಬಾರ ಸುಮ್ನೆ. ಈ ಗನ್ ತಗೊಂಡು ಹಂಗೆ ಅಂಡಿಗಿಟ್ಬಿಡ್ತೀನಿ ಮಗನೇ. ಏನ್ ಒದ್ದಾಡ್ತೀಯ? ನಡ್ಕೊಂಡ್ ಬಾ. ಸೋಳೆ ಮಗನೇ, ಏನೋ ಅನ್ಕೊಂಡಿದ್ಯಾ ನಿನ್ನ? ಏನು ಏನು ಹಂಗ್ ಮಾಡ್ತಿದ್ಯಾ? ನಿನ್ನಿಂದ ನನ್ 3 ದಿನ ಹಾಳಾಗೋಯ್ತು. ಇನ್ನೊಂದ್ಸಲ ಅಂಗಡಿ ಕಡೆ ಕಾಣಿಸ್ಕೊಂಡೆ. ನೀನ್ ಯಾಕೋ ಬರ್ತೀಯ ಮಧ್ಯ? ಯಾಕೋ ಬಂದೆ ನನ್ ಜೊತೆ ನೀನು? ನೀನ್ ಯಾಕೆ ಇವನ್ ಜೊತೆ ಹೋದೆ? ಇವಾಗ ಮಾಂಸನೇ ಇಲ್ಲ ಅಂದ್ರೆ ಏನ್ ಅಡಿಗೆ ಮಾಡೋದ ನನ್ನ ಬೋಳೆ ಮಗನೇ? ನಿನ್ನ ಈ ಬೋಳಿ ಮಗನಿಗೆ ಗನ್ ಕೊಡ್ಬೇಕಾಗ್ತಂತೆ. ಗನ್ನು ಜಾಗ ಬೇಡ. ಇಂಥವ್ನ ಕರ್ಕೊಂಡು ಹೋದ್ರೆ ಏನೋ ಸಿಗೋದಿಲ್ಲ ಅಲ್ಲಿ. ಲೇ, ಯಾಕೋ ಹೋಗ್ಬೇಕು ನೀನು? ಹೋಗೆ, ಎಲ್ಲಾರು ತೊಲಗಿ ಇಲ್ಲಿಂದ. ಎಲ್ಲ ಹಲ್ಕಟ್ ನನ್ ಮಕ್ಳೆ. ಏಯ್ ನಡಿಯಾ, ನಡಿಯ, ಎಲ್ಲಿಗೆ ಹೋಗ್ತಾ ಇದೀಯಾ? ಏನು ಏನೋ ಮುಖ ನೋಡ್ತೀಯ ಅಂದ್ರೆ ನಿಂಗೆ ಏನ? ನಡಿಯೋ, ಎಷ್ಟು ಸಲ ಹೇಳ್ಬೇಕು ನಿನಗೆ? ನಡಿಂದ ಹೇಳ್ತಾನೆ ಬೋಳಿ ಮಗನೇ. ಓ, ಸದ್ಯ ನಾನು ಈ ಅಂಗಡಿಗೆ ವಾಪಸ್ ಬಂದಲ್ಲ, ಎಲ್ಲ ಈ ಕಾನ್ಸ್ಟೇಬಲ್ ಇಂದ. ಇಲ್ಲ ಅಂದ್ರೆ ಕತೆ ಅಷ್ಟೇನೆ. ಒಂದು ಗೊತ್ತಾಯ್ತು, ಜಾಯ್ ಅವನಲ್ಲ ಅಂತ ಗೊತ್ತಾಯ್ತು. ಪಕ್ಕಾನಾ? ಹೌದು, ಅವನು ಇರ್ಕೂರ್ನವನು. ಪಕ್ಕದವ್ರ ಹಸುಗೆ ಏನೋ ತೊಂದರೆ ಕೊಟ್ಟ ಅಂತ ಓಡಿಸಿರೋದು. ಸರ್, ನಾನು ಆ ಪಕ್ಕ ಮನೆಗೆ ಹೋದಾಗ ಏನಾಯ್ತು? ಯಾಕೆ ಹೇಳೋದನ್ನೇ ನಿಲ್ಲಿಸ್ಬಿಟ್ಟಿಲ್ಲ? ನಮ್ ಚೀಫ್ ಹೇಳಿದ ತಪ್ಪಾಗಿದ್ರೆ, ಮೈಲಾಡಂಗ್ ಕುಟ್ಟಿ ಜಾಯ್ ಇಲ್ದೇ ಇದ್ರೆ? ಇಲ್ಲ ಕಣೋ, ನಾನು ತುಂಬಾ ವರ್ಷದಿಂದ ಈ ಥರದವ್ರನ್ನ ಹುಡುಕ್ತಾ ಇದ್ದೀನಿ ತಾನೆ. ಅವನು ಇಲ್ಲೇ ಇದ್ದಾನೆ. ಅವನು ವಾಸನೆ ಬರ್ತಿದೆ ನನಗೆ. ಯಾರೋ ನೀನು? ಕೆಲ್ಸಕ್ಕೆ ಬಂದಿದ್ದೀನಿ. ಅಂಗಡಿಲ್ಲ? ಅಂಗಡಿ ಅಲ್ಲ, ಗುಂಡಿ ಆಗಿರೋದಕ್ಕೆ. ಏನಿನ್ ಹೆಸರು? ಸಜೀವ. ಸಜೀವ. ಏನ್ ಕೇಳಕ್ ಚೆನ್ನಾಗಿಲ್ಲ ನಿನ್ ಹೆಸರು. ಕೊಡಗನವನು ಮನೇಲೆ ಎಂಡ ಮಾಡ್ಕೋತಾ ಇರ್ತಾನೆ. ಒಂದೊಂದ್ಸಲ ಇಲ್ಲಿ ಬರ್ತಾನೆ. ಇಬ್ರು ಹೊಸ ಗಬ್ನನ್ ಮಕ್ಳಿದಾರೆ. ತಂಗನ್ ತೋಟದಲ್ಲಿ ರಬ್ಬರ್ ಗುಂಡಿ ಆಗ್ಯಾಕ ಬಂದಿರೋದು. ನೋಡಕ್ ಎಷ್ಟು ಅಸಹ್ಯವಾಗಿದಾರ ನೋಡು. ತಂಗ ಇಲ್ಲಿ ಇಲ್ವಲ್ಲ, ಅದಕ್ಕೆ ಇಲ್ಲಿ ಉಳ್ಕೊಂಡ್ರು. ಆದ್ರೆ ನೋಡಕ್ ಒಳ್ಳೆಯವರು ಅಂತ ಅನಿಸ್ತಿಲ್ಲ. ದೊಡ್ಡ ಹಲ್ಕಟ್ ನನ್ ಮಗ ಇವನು. ನೋಡ್ತಿದ್ದಾಗೆ ಜನ ಹೆಂಗೆ ಅಂತ ಕಂಡಿಡ್ದು ಬಿಡ್ತಾನೆ. ಓಡಾಗ್ಬಿಟ್ಟ ಬಡ್ಡಿ ಮಗ. 200 ರೂಪಾಯಿ ಕೊಟ್ಟು ಹೋಗು ಅಂತ ನನಗೇನೆ ಏನ್ ಅನ್ಕೊಂಡಿದ್ದ ನನ್ನ ಬಗ್ಗೆ ಅವನು? ಆಂಟೋನಿ ಅಣ್ಣ, ನಮ್ ಜೊತೆನೆ ಬಂದ್ರಾ? ಹುಷಾರು, ನಿಧಾನಕ್ಕೆ. ತೊಂದ್ರೆ ಇಲ್ಲ, ಇಲ್ಲಿ ಬರಬಹುದು. ನಾವ್ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ಅಂತ ಗೊತ್ತಾ ನಿಮ್ಗೆ? ಏನೋ ಗೊತ್ತಿಲ್ಲಪ್ಪ. ನನಗೂ ಏನು ಗೊತ್ತಿಲ್ಲ. ನಮ್ 3 ಜನಕ್ಕೂ ಇದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ ಬಿಡಿ. ಬೇಗ ಬನ್ನಿ. ಈಗ ಮುಂದಿನ ಸ್ಪರ್ಧಿಗಳು ಬರ್ತಿದ್ದಾರೆ. ಬನ್ನಿ ಕುತ್ಕೊಳ್ಳಿ.
ಬನ್ನಿ ಇನ್ನ ಹತ್ರ ಬನ್ನಿ 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 ಇದು ಹೊಡಿಯಕ್ ರೆಡಿನಾ ರೆಡಿನಾ ರೆಡಿ 1 2 3 ಸ್ಟಾರ್ಟ್ ನೀನ್ ಮೊದಲು ಹೊಡಿಬೇಕು ಬೀಳಂಗಿಲ್ಲ ಓಕೆ ಹೊಡಿ ಮತ್ತೆ ಎಂತ ಹೊಡ್ತಾ ಬರ್ಲಿ ಮುಂದಿನ ಹೊಡ್ತಾ ಹೊಡಿ ಆಕಾಶದಿಂದ ಬಂದ ಅದ್ಭುತ ಮನುಷ್ಯರು ಭೂಮಿಯನ್ನು ಸುತ್ತು ನೀನು ಬನ್ನಿ ಬನ್ನಿ ನಾವು ಬರ್ಬೇಕು ನಾವು ಆಟ ಆಡ್ಕೊಂಡು ಈಗ ಶುರು ಆಗುತ್ತೆ ಹೊಡಿದಾ ಹೊಡಿದಾ ಹೊಡಿ ಅದು ಇವ್ರನ್ನ ತಗೊಳ್ಳಿ ಹೊಡೆ ಅದು ಎಂತ ಇದ್ದೀರ ಯಾರಾದ್ರೂ ಚಪ್ಪಳೆ ಬನ್ರೋ ಮಕ್ಕಳು ನೀನ್ ಬರ್ತೀಯಾ ನೀನ್ ಬರೋ ಯಾರು ಬರ್ತಾರ ನೋಡಿ ಒಂದೆಟ್ಟು ಬಿದ್ದಿದೆ ಮುಂದೆ ಯಾರಿಗೆ ಹೊಡಿತಾರೆ ಅಂತ ನೋಡೋಣ ಬೀಳ್ತಿದೆ ಇನ್ನೊಂದೆಟ್ಟು ಶಾಜೀವಾ ಏ ಶಾಜೀವಾ ಎಲ್ಲಿದೆಯೋ ಶಾಜೀವಾ
ಎಲ್ಲಿ ನಿನ್ ಗಂಡ? ನನಗೇನ್ ಗೊತ್ತು? ಏನೋ ತರಬೇಕು, ಸಿಟಿಗೆ ಹೋಗ್ತಾ ಇದೀನಿ ಅಂತ ದುಡ್ಡಿಸ್ಕೊಂಡ. ಎಲ್ಲಿದ ಇನ್ನೂ ಬಂದಿಲ್ವಾ ಅವನು? ಊರ್ ಸುತ್ಕೊಂಡ್ ಬರ್ತಾನೆ, ರಾತ್ರಿ ಬಂದ್ ಬಿದ್ಕೋತಾನೆ. ಎಣ್ಣೆ ಹೊಡಿಯೋದು, ಕಾಡ್ ಸುತ್ತಾಡೋದ್ ಬಿಟ್ ಬೇರೆ ಏನ್ ಕೆಲ್ಸ ಐತೆ? ಎಲ್ಲೋಗಿದ ನಾವು ಬರ್ಲಿ ವಿಚಾರಿಸ್ಕೊತೀನಿ. ಅಣ್ಣ ಕರಿತಾ ಇದಾರೆ ನೋಡಿ. ನಮ್ಮ ಅಣ್ಣ ಏನಾದ್ರು ಬಂದಿದ್ನ ಇಲ್ಲಿ? ಒಂದೆರಡು ಬಾಟ್ಲ್ ಎತ್ಬಿಟ್ಟು ಹೋಗ್ತೀನಿ ಅಂತ ಹೋದ. ಇನ್ನೂ ಬಂದಿಲ್ವಾ? ನಾನ್ ಬೇಗ ಮನೆಗೆ ಹೋಗ್ಬಿಟ್ಟೆ, ನೋಡಿಲ್ಲ ಅವನ್ನ. ನಮಗ್ ಗೊತ್ತಿಲ್ಲಪ್ಪ, ಎಲ್ಲ ಕುಡ್ದು ಬಿದ್ದಿರ್ತಾನೆ ಅಂತ ಕಾಣುತ್ತೆ. ಹೋಗ್ ಹುಡುಕ್ ನೋಡು. ಅಯ್ಯ ಎಲ್ ಹೋದ್ನೋ? ಹೋಗ್ ನೋಡೋಗು. ಏನು ಅವ್ನು ಕಾಣ್ತಾ ಇಲ್ವಂತೆ? ಹಾ, ನೀನ್ ನೋಡಿದ್ರೇನೆ ಯಾಕೋ ಭಯ ಆಗುತ್ತೆ ನನಗೆ. ಲೇ, ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ನಾನೆಲ್ಲಿ ಹೋಗ್ಲಿ ಮಗನೇ, ಸುಳ್ಳು ಹೇಳಿದ್ರು ಹೂತಾಕ್ಬಿಡ್ತೀನಿ. ನಾನು ಎದ್ದಾಗ ಎಲ್ಲಿದ್ದೆ ನೀನು? ಕಾಣಿಸ್ಲಿಲ್ಲ? ನಿಮ್ ತಲೆ ಕನಸ್ಕೊಂಡಿರ್ಬೇಕು ನೀವು. ಒಳ್ಳೆ ಮರ ಬಿದ್ದಂಗ್ ಬಿದ್ಕೊಂಡಿದ್ದೆ, ಬೆಳಗ್ಗೆನೆ ಎಚ್ಚರ ಆಗಿದ್ದು. ಲೇ ನಿನ್ನ ಹಾಳಾದ್ದು. ಹಲವಾರು ಜನ ಹಾಲ್ಮಡಿ ಶಾಸನ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ರಿ. ಹಾಲ್ಮಡಿ ಶಾಸನ ಅತ್ಯಂತ ಪ್ರಮುಖವಾದ ಮೂವರಿದ್ರೆ ಜನ ಅಂತನಾ? ಏನ್ ಅನ್ಕೋತಿರೋ? ಶಾಜೀವ, ನಿಂಗ್ ಶೂಟ್ ಮಾಡಕ್ ಬರುತ್ತಾ? ನಮ್ಗೆ ಮಾಂಸ ಸಿಗೋ ತನಕ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಕಣೋ. ಹುಡ್ಕೊಂಡು ಹೋಗ್ತಾ ಇರೋಣ. ಅದೊಂದ್ ಕನ್ಸಷ್ಟೇ. ಈ ಫಾರೆಸ್ಟ್ನವರು ಬೇಟೆ ಆಡೋರ್ನ ಹಿಡಿದು ರಿಪೋರ್ಟ್ ನೋಡಿದಾಗ ನಿಜ ಹೇಳ್ತೀನಿ, ಒಳ್ಳೆ ಮಜಾ ಸಿಗುತ್ತೆ. ಒಬ್ಬ ಗಂಡಸು ಅನ್ಸ್ಕೋಬೇಕಾದ್ರೆ ಒಂದು ಹೆಣ್ಣನ್ನ ಮತ್ತೆ ಪ್ರಾಣಿನ ಬೇಟೆ ಆಡ್ಬೇಕು ಕಣೋ. ಸ್ವಲ್ಪ ಸುಮ್ನೆ ಇರ್ತೀರಾ? ಕಾಡ್ಗಿರೋದು ಒಂದೇ ಒಂದ್ ನಿಯಮ. ಒಬ್ರು ಮಾತಾಡ್ತಾರೆ, ಮಿಕ್ದವ್ರೆಲ್ಲ ಅವ್ರ ಮಾತನ್ನ ಕೇಳ್ತಾರೆ. ಹಿಂಗೆ ಮಾತಾಡ್ಕೊಂಡಿದ್ರೆ ಏನು ಹಿಡಿಯಕ್ಕಾಗಲ್ಲ. ಕೇಳಿಸ್ತಿದ್ಯಾ? ಅದೇ ಅದು. ಯಾರು? ಅದೇ ಅದು ಕರಿಭೂತ. ಕರಿಭೂತ ಗೊತ್ತಾಯ್ತಾ? ಹೇ, ಹೆದರ್ಕೋಬೇಡ್ವೋ, ಯಾರು ಏನು ಮಾಡಕ್ಕಾಗಲ್ಲ. ಬನ್ನಿ ಬನ್ನಿ. ಲೈಟ್ ಹಾಕು ಸ್ವಲ್ಪ. ಜಿಗಣೆ ಇರ್ಬೇಕು. ಅಯ್ಯೋ ಜಿಗಣೆ! ಅಯ್ಯೋ ಯಾಕಂಗ್ ಆಡ್ತೀರಾ? ಔಷಧಿ ತರಕ್ ಹೇಳಿ. ಅಯ್ಯೋ ಜಿಗಣೆ! ಅಯ್ಯೋ ಅಯ್ಯೋ, ನಿಧಾನ ತೆಗೀರಿ. ಯಾಕೆ ಸುಮ್ನೆ? ಕಚ್ಚಿರೋದೇನು ಅನ್ಕೊಂಡಿದ್ದೀರಾ? ಹೋಯ್ತು, ಇವಾಗ ನಡಿಬಹುದು. ಲೇ ಸಜ್ಜೀವ, ಎಲ್ಲಿಗೆ ಹೋಗ್ತಿದ್ಯಾ? ಮುಂಚೆ ಇಲ್ಲಿ ಬಂದಿದ್ಯಾ? ಎಲ್ಲ ಕಾಡು ಒಂದೇ. ಹಾವಿನ ತರ ಸುತ್ಕೊಂಡಿರುತ್ತೆ, ಅದನ್ನ ತುಳಿಬಾರ್ದಷ್ಟೇ. ನೋಡುದಿಯವನ್ನ, ಎಲ್ಲನೂ ಗೊತ್ತು ಇವನ್ಗೆ. ಅಯ್ಯೋ, ಇವನೊಬ್ಬ.
ಮಾತಾಡಬೇಡಿ, ಉಸಿರು ಬಿಗಿ ಹಿಡ್ಕೊಳ್ಳಿ. ಅರ್ಥ ಆಯ್ತು ತಾನೇ? ಬನ್ನಿ ಕೂತ್ಕೊಳ್ಳಿ. ಎಷ್ಟು ಚಳಿ ಇದೆ, ಕಾಲೆಲ್ಲ ಮರಗಡ್ತಿದೆ ಕಣೋ. ಬಶೀರ್ ಸರ್ ಹೇಳ್ತಾ ಇದ್ರು ಒಂದು ಪ್ರಾಣಿನ ಮತ್ತೆ ಹೆಣ್ಣನ್ನ ಬೇಟೆ ಆಡಬೇಕು ಅಂತ, ಅವಾಗಲೇ ಗಂಡಸಾಗೋದು ಅಂತ. ಶಾಜೀವ ಬಿತ್ತು ಕಣೋ ಅದಕ್ಕೆ. ಅಯ್ಯೋ ನನ್ ಸೊಂಟ ಕಣೋ. ಶಾಜೀವ ಹಿಡ್ಕೊಳ್ಳೋ. ಸಿಕ್ತು ಕಣೋ. ಚಾಕು ತಗೊಂಡು ಅದ್ರ ಎದೆ ಬಗ್ಗಿಯೋ. ಲಿವರ್ ಎತ್ತ ಫಸ್ಟ್ ಅದನ್ನ. ಬಾಯಿ ಮುಚ್ಕೊಂಡಿರ. ಇದಾದ್ಮೇಲೆ ನಾನು ಮನೆಗೆ ಹೋಗ್ತಾ ಇರ್ತೀನಿ. ಆಮೇಲೆ ನಿಮ್ಮ ಪಾಡಿಗೆ ನೀವು ಬನ್ನಿ, ತಾಳೆ ತಿಂತಾರೆ. ಹೇ ಅವರಾಚ, ನಾವು ಬರ್ತಾ ಇದೀವಿ ಕಣೋ, ನಿಂತ್ಕೋ, ನಾವು ಬರ್ತಿದೀವಿ. ಸರಿ, ಈ ಕಡೆ ಬನ್ನಿ. ಸಂಜೀವ, ನಾಡೇಕಾಗ್ತಿಲ್ಲ ಕಣೋ. ಅಲ್ಲಿ ಅಲ್ಲಿ ಸದ್ ಬರ್ತಿರೋದು ಅಲ್ಲಿಂದ. ಅಲ್ಲಿ ಕಣೋ, ಅಲ್ಲಿ ಬಾ. ಓ ಹೇ ಅಲ್ಲಿ ಅಲ್ಲಿ. ಅದು ಅಲ್ಲಿತ್ತು ತಾನೆ? ಅದು ಅಲ್ಲಿರ್ಲಿಲ್ವಾ? ಎಲ್ಲಿದ್ದೀರೋ? ಈ ಕಡೆ ಬನ್ನಿ. ಎಲ್ ಸಾಯಕ್ ಹೋಗಿದಿರೋ ಬಂದ್ರು? ನಿಂತ್ಕೊಳ್ರು. ಇಲ್ಲೇ ದಾರಿ ಮುಗೀತು ಅನ್ಸುತ್ತೆ ಕಣೋ. ನನ್ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ ಕಣೋ, ಏನು ಕಾಣ್ತಾ ಇಲ್ಲ. ಇಲ್ಲಿಂದ ಹೊರಗೋಗೋದು ಹೆಂಗೆ? ಸ್ವಲ್ಪ ಸುಮ್ಮನಿರ್ತೀಯ ನೀನು. ಹಿಡ್ಕೊಳ್ಳೋ. ಬೆಳಕು ಕಾಣಿಸ್ತದೆ, ಅಲ್ಲಿ ನೋಡು. ನಾವಿಲ್ಲೇ ಸಾಯ್ತೀವಿ ಕಣೋ. ನೀನ್ ಟಾರ್ಚ್ ಆನ್ ಮಾಡೋ, ಬ್ಯಾಟ್ರಿ ಡೆಡ್ ಏನೋ ತಗೋ. ಏನು ಕಾಣಿಸ್ತಿಲ್ಲ. ಅಲ್ಲಿದೆ ಲೈಟ್ ನೋಡು. ಹಾ ಬನ್ನಿ.
ಯಾರಾದ್ರೂ ಇದೀರಾ? ಯಾರಾದ್ರೂ ಬನ್ನಿ ಬನ್ನಿ. ಅಯ್ಯೋ ಐಸ 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 ಬನ್ನಿ ಬನ್ನಿ ಹಿಂಗೆ ಐಸ ಬನ್ನಿ 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 ನಿಧಾನಕ್ಕೆ ಬನ್ನಿ ಇಳಿಸಿ ಕೆಳಗೆ ನಿಧಾನಕ್ಕೆ ಇಳಿಸಿ ನಿಧಾನ ನಿಧಾನ ಹೀಗೆ ಹೀಗೆ ನಿಧಾನ ಜೋಪಾನ ನಿಧಾನ ಹೀಗೆ ಮುಚ್ಚ ಬಾಯ್ನ ಬಡ್ಕೋತಾನೆ ಇದ್ದಾನೆ ಅವಾಗಿಂದ. ಅವಳನ್ನ ಕರೆದು ನೋಡಕ್ ಹೇಳಿ. ಅಕ್ಕ ಅಕ್ಕ ಯಾವನ ಅವ್ನ್ ಕಿರ್ಸ್ತಾ ಇರೋದು? ನೀನ್ ಬಡ್ಕೊಳ್ಳೋದು ಕೇಳಿಸಿದೆ ಅವ್ರಿಗೆ. ಯಾವನ ಅವ್ನ್ ಬಿದ್ಕೊಂಡಿರೋನು? ಒಂದ್ಸಲ ನೋಡಿ ಏನೋ ಸೊಂಟ ಉಳುಕ್ದಾಗ ಕಾಣುತ್ತೆ. ಬೆನ್ನು ಉಳ್ಕಿದೆ ಅಂತಾನೆ, ಏನೋ ಅವನಿಗೆ ಗೊತ್ತು. ಏನು ಪ್ರಯೋಜನ ಇಲ್ಲ ಬಡ್ಡಿ ಮಗ. ಸೊಂಟ ಉಳ್ಕಿದೆ, ಎಣ್ಣೆ ಹಾಕಿ ತಿಕ್ಬೇಕು. ಇಲ್ಲ ಅಂದ್ರೆ ಕೊಳ್ತೋಗಿರೋ ತರಕಾರಿ ಆಗ್ಬಿಡ್ತೀಯ ಅಷ್ಟೇ. ಕಾಸಿದ್ಯಾ ಕೈಲಿ? ಸ್ವಲ್ಪ ದುಡ್ಡಿದೆ. ಏನ್ರು ನೋಡ್ತಾ ಇದ್ದೀರಾ? ಹೋಗ್ರೋ ಇಲ್ಲ ಹೋಗ. ಬಂದ್ರು ಹೋಗೋಣ, ಅವಳು ನೋಡ್ಕೋತಾಳೆ. ನಡೀರಿ ನಡೀರಿ, ಏನೋ ಮಾಡ್ತಾಳೆ ಅಂತ ನೋಡಕ್ ಬಂದಿದ್ದಾಳಲ್ವಾ, ಅವ್ರೇನೋ ನೋಡ್ಕೋತಾರಂತೆ. ನಡೀರಿ, ಸರಿ ಮಾಡ್ತಾಳೆ, ಬನ್ನಿ ನಡೀರಿ ನಡೀರಿ. ಇದೇನ್ ದೊಡ್ಡದಲ್ಲ, ಇನ್ನೊಂದಷ್ಟು ಜನ ಇದ್ರಲ್ಲ ಅವ್ರಿಗೆ 4 ದಿನ ಬೇಕಾಯ್ತು. ಸರಿ ಮಾಡಿ ಕಳಿಸ್ತಾರೆ, ಬನ್ನಿ. ಒಂದ್ ಸ್ವಲ್ಪ ಎಣ್ಣೆ ಹಾಕೋಣ ಬಾ. ಬೇಡಣ, ಮನೇಲಿ ಬೈತಾರೆ. ಸ್ವಲ್ಪ ಸುಮ್ನಿರ್ತೀರಾ? ಅಳೋದ್ ನಿಲ್ಸಿ, ಬಂದ್ ನೋಡ್ತಾರೆ. ಯಾಕೆ ಹಂಗ ಆಡ್ತೀರಾ? ಅಕ್ಕ, ಸ್ವಲ್ಪ ಬೇಗ ಬಂದ್ ನೋಡ್ತೀರಾ? ಬರ್ತೀನಿ. ನೀನ್ ಯಾವನು? ಎಲ್ಲೋ ನೋಡ್ದಂಗಿದೆ. ನನಗ್ ಗೊತ್ತಿಲ್ಲ. ಗೊತ್ತಿಲ್ವಾ? ಅವ್ನ್ ನನ್ ಜೊತೆ ಬಂದಿರೋದು ನಮ್ ಹುಡುಗ. ಅವನು ನಿಮ್ ಹುಡುಗನ? ಇಲ್ಲಿ ಬೇರೆಯವ್ರಿಗೆಲ್ಲ ಜಾಗ ಇಲ್ಲ, ಹೋಗ. ಅಯ್ಯಯ್ಯೋ ಅಕ್ಕ, ಅವನ ಆ ತರದವನಲ್ಲ. ನನ್ ಜೊತೆ ಕೆಲ್ಸಕ್ ಬಂದಿರೋದು, ಇವ್ನ್ ನೋಡ್ಕೊಳ್ತಾನೆ. ಒಂದ್ ಕೆಲ್ಸ ಮಾಡು, ಬಟ್ಟೆ ಎಲ್ಲ ಬಿಚ್ಚಿ ಒಳಗೋಗಿ ಮಲಗ್ಸು ಇವನ್ನ. ನಾನು ಆಮೇಲೆ ನೋಡ್ತೀನಿ. ಅಯ್ಯೋ
ವಿಶೇಷ ಸ್ಥಳ ಅಲ್ವಾ ಶಾಜಿವಾ? ಸದ್ಯಕ್ಕೆ ಎಣ್ಣೆ ಹಚ್ಚಿದೀನಿ, ಚಿಕಿತ್ಸೆ ಸ್ವಲ್ಪ ಸಮಯ ಹಿಡಿಯತ್ತೆ. ಬೆಳಗ್ಗೆ ಹೊರಡ್ಬೋದು. ನೀನ್ ಪಕ್ಕದ ಕೋಣೆಯಲ್ಲಿ ಮಲ್ಕೋ. ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡಿಟ್ಟಿದ್ದೀನಿ. ಎಲ್ಲ ಖಾಲಿ ಮಾಡ್ಬಿಡ್ಬೇಡ, ಇಲ್ಲೊಂದು ಹುಡುಗ ಇದ್ದಾನೆ. ಸುಮ್ನೆ ಇರೋ. ನೋವಾಗ್ದರೆ ನೋಡ್ಕೊಳಮ್ಮ ತಾಯೇ. ಕಣ್ಣು ಪಿಳುಕ್ಸೋ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಔಷಧಿನ ಸ್ವಲ್ಪ ಕುದಿಯಕ್ಕಿಟ್ಟಿದ್ದೀನಿ. ಈ ಹುಡುಗ ಯಾರು, ಕೆಲ್ಸದೋನ? ಅಲ್ಲ, ನಮ್ ದೂರದ ಸಂಬಂಧಿಕರ ಮಗ. ಮನೇಲಿ ಕಷ್ಟ ಅಂತ ಕರ್ಕೊಂಡ್ ಬಂದಿದ್ದೀನಿ. ಅವನ್ ತುಂಬಾ ತರ್ಲೆ, ಸ್ವಲ್ಪ ಹುಷಾರು. ಏನಕ್ಕ, ನೆನ್ನೆಗಿಂತ ಎಷ್ಟೋ ಪರವಾಗಿಲ್ಲ. ಈಗ ನನಗಿಷ್ಟ ಬಂದಂಗೆ ಸುತ್ತಾಡ್ಬೋದು ನೋಡು. ಸರ್ ಪೊಲೀಸ್ ಅಲ್ವಾ? ನಿನಗೆ ಗೊತ್ತಾಯ್ತು? ಎಲ್ಲ ಗೊತ್ತಾಗತ್ತೆ. ಯಾವುದ್ರಲ್ಲಿ ಮಾಡೋದು ಅನ್ನೋದನ್ನು ಹೇಳ್ತೀರಾ? ಮಾಡೋ ಕೆಲ್ಸ, ಹುಟ್ಟಿರೋ ಜಾಗ, ಮುಂದೇನಾಗತ್ತೆ ಅಂತಾನು ಹೇಳ್ತೀನಿ. ಹೇಳ 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 ಅಂದೆ. ಅಲ್ವೋ ಶಾಜೀವ, ನನ್ ಬೆನ್ ಉಳುಕಿದ್ದಾಗ ಒಂದು ಯೋಚನೆ ಬಂತು. ನಾವಿಲ್ಲಿ ಬಂದ್ಬಿಟ್ಟು ಎಲ್ಲಾರನ್ನು ಭೇಟಿ ಆದ್ವಿ ತಾನೆ. ಹಾಗಾದ್ರೆ ನಮ್ಗೆ ಬೇಕಾಗಿರೋನು ಇವರಲ್ಲಿ ಯಾರೂ ಅಲ್ಲ. ಯಾರು ಕಾಣಿಸ್ಕೊಂಡಿಲ್ವೋ ಅವನೇ ಅವನು. ನಂಗೆ ಚೆನ್ನಾಗ್ ಗೊತ್ತು. ನಾವಿಲ್ಲಿರೋದು ಅವನಿಗೆ ಗೊತ್ತಾಗಿ ಅವನು ವಾಪಸ್ ಬರ್ಲೇ ಇಲ್ಲ ಅಂದ್ರೆ ಅವನ್ಗೆ ಅಷ್ಟೊಂದೆಲ್ಲ ಧೈರ್ಯ ಇಲ್ಲ. ನಿಂತ್ಕೊಳ್ರ. ಅಯ್ಯೋ ಬೋಳಿ ಮಗನೇ, ನಿನ್ನೆ ರಾತ್ರಿ ಆ ಹುಡುಗಂಗ್ ಏನೋ ಮಾಡ್ದೆ? ಪಾಪ ಆ ಚಿಕ್ಕ ಹುಡುಗಂಗ್ ಏನೋ ಮಾಡ್ದೆ? ಏನ್ ಹೇಳ್ತಾ ಇದಾರೆ?
ಮಾಡಿ ದುಡ್ಡು ಕೊಡ್ದೆ ಹೋಗ್ತಾ ಇದ್ಯಾ ಬೋಳಿ ಮಗನೇ? ಏನು ಮಾಡಿಲ್ಲ. ಏನ್ ಹೇಳ್ತಾನೆ ಕೇಳಿ ಇವ್ನ. ಏನೋ ಚಿಕ್ಕ ಹುಡುಗನ್ಗೆ ಮೋಸ ಮಾಡ್ತೀಯ ನೀನು? ಬೋಳಿ ಮಗನೇ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಬಿಡು. ಸ್ವಲ್ಪ ಸಮಾಧಾನವಾಗಿರೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಕುಡಿಲಿ ಅದನ್ನ. ತಗೋ 1000 ರೂಪಾಯಿ ಇದೆ. ಈಗ ಆಯ್ತಲ್ಲ, ನಡಿ. ಹೇ ನಡಿಯೋ. ಏ ಅಕ್ಕ, 1 ನಿಮಿಷ. ಮಣಿ ಮಣಿ ಏ ಮಣಿ ಮಣಿ. ಹೇ, ನಿನ್ ಮದುವೆ ಆಗಿದೆ ತಾನೆ? ಮತ್ತೆ ಯಾಕೋ ಹಿಂಗ್ ಮಾಡ್ದೆ? ನಾನೇನು ಮಾಡಿಲ್ಲ ಅಂತ ನಾನು ಹೇಳ್ದೆ ತಾನೆ. ಇರ್ಲಿ ಬಿಡು. ಇಲ್ಲಿ ಬರೀ 1000 ರೂಪಾಯಿ ಆಯ್ತು. ಊರ್ಗೋದ್ರೆ ಕೇಸೇ ಆಗ್ಬಿಡುತ್ತೆ. ಆಮೇಲೆ ಲಕ್ಷ ಕಟ್ಟಬೇಕು. ನೆನ್ನೆ ರಾತ್ರಿ ಅವಳು ಮಾಡಿದ್ದು ಬರೀ ಮಸಾಜ್ ಅಲ್ಲ ತಾನೆ? ತಂಗು, ನೋಡಿ ತುಂಬಾ ದಿನ ಆಯ್ತು ಅಲ್ವಾ? ಎಲ್ಲಿದ್ರಿ? ಆ ತಂಗಣ ಮರ್ತೇ ಹೋಗಿತ್ ನೋಡಿ. ಇಬ್ರು ಯಾರೋ ಕಿತ್ತೋಗಿರೋರು ನಿಮ್ ರಬ್ಬರ್ ತೋಟದಲ್ಲಿ ತೋಡಕ್ಕೆ ಅಂತ ಬಂದಿದ್ದಾರೆ. ಅವ್ರ ಆ ಸರಾಯಿ ಅಂಗಡಿಯಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡಿದ್ದಾರೆ. ನೋಡಕ್ ಕೆಲ್ಸಕ್ಕೆ ಬರ್ದೇ ಇರೋರ್ ತರ ಇದಾರೆ. ನಾನ್ ರಬ್ಬರ್ ಏನ್ ನೆಡ್ತಿಲ್ವಲ್ಲ, ಇನ್ಯಾಕೆ ಅಗ್ಸೋದು? ಎಷ್ಟಾಗಿ ಕುಡಿತೀಯಾ? ಈಗಲೇ ನಿಂತ್ಕೊಳಕ್ ಆಗ್ತಾ ಇಲ್ಲ ನಿನ್ ಕೈಲಿ. ಹೋಗು ಅಂತ ಹೇಳಿಲ್ವಾ ಆಗ್ಲೇ? ಬಂದ್ಯಾ? ಇಷ್ಟು ದಿನ ಯಾವ ಜೊತೆ ಮಲಗಕ್ ಹೋಗಿದ್ದೆ? ಎಲ್ಲವರು? ಯಾರು? ಅಲ್ಲೆಲ್ಲ ಹೇತ್ಕೊಳಕ್ ಹೋಗಿದ್ದಾರೆ ಇಬ್ರು. ನನ್ ಮಕ್ಕಳನ್ನೆಲ್ಲ ಹೆಂಗ್ ಅಂಗಡಿ ಒಳಗೆ ಬಿಟ್ಕೊಂಡೆ ನೀನು? ಅದೆಂತ ಪ್ರಶ್ನೆ ಕೇಳ್ತಿದ್ಯಾ ನಂಗೆ? ನಿನ್ನೆ ಹೆಸರು ಹೇಳ್ಕೊಂಡ್ಬಂದು ಉಳ್ಕೊಂಡವ್ರು ಇವ್ರೇನ್ ಮೊದ್ಲ? ಅವ್ರ ರಬ್ಬರ್ ಗುಂಡಿ ಹೇಗೆ ಬಂದಿರೋ ತಾನೆ? ಏನಂತ ಮಾತಾಡ್ತಿದ್ಯಾ? ನನ್ ಜಾಗನ ಬೋಗ್ಯಕ್ಕೆ ಹಾಕಿರೋದ್ ಗೊತ್ತಿಲ್ಲ ನಿಂಗೆ? ನಾನೆಲ್ಲ ಕರ್ಕೊಂಡ್ಬಂದಿದ್ದು, ಅವನೇ ಅವ್ರನ್ನ ಕರ್ಕೊಂಡ್ಬಂದಿದ್ದು. ಬೋಳಿ ಮಗ್ನೆ, ಯಾವ್ದಾದ ಸೂಳೆ ಮಕ್ಕಳನ್ನೆಲ್ಲ ಕರ್ಕೊಬರ್ತೆ ಇಲ್ಲಿಗೆ. ಏ ತಂಗ, ಅಣ್ಣ ಅಂತ ಕರಿತಿದ್ದೆ, ಬಾಯಿಗೆ ಬಂದಂಗ್ ಕರಿಯಂಗ್ ಮಾಡ್ಬೇಡ. ಏನೋ ಮಾತಾಡ್ತಿದ್ಯಾ ನೀನು? ಬಿಡ ಬಿಡ ಕೈ ಬೋಳಿ. ಏನಂದ್ರು ಅವರು? ನೀನ್ ಹೇಳ. ಅವ್ರು ನಿನ್ನೆ ತಾನೇ ಹುಡ್ಕೊಂಡ್ ಬಂದಿರೋದು. ಇಲ್ಲಿರೋರು ಯಾರಿಗೂ ಅವ್ರು ಯಾರು ಅಂತ ಗೊತ್ತಿಲ್ಲ. ನೀನ್ ಹೇಳಿ ಯಾರು ಅಂತ. ನೀನ್ ತಾನೇ ಕರ್ಕೊಂಡ್ ಬಂದಿದ್ದು, ಉತ್ತರ ಕೊಡು. ಯಾರವ್ರು? ಯಾರವ್ರು? ಸಂಘ ಸುಮ್ನೆ ಇದ್ರೆ ಸರಿ, ಇಲ್ಲೆಲ್ಲರಿಗೂ ತಲೆ ಕೆಟ್ಟಿದೆ. ಕಾಲ್ ಕೆರ್ಕೊಂಡ್ ಬಂದ್ರೆ ಕೊಂದ್ ಹಾಕ್ಬಿಡ್ತೀವಿ ಮಗ್ನೆ ನಿನ್ನ. ಬೋಳಿ ಮಕ್ಳ, ಯಾರ್ಯಾರೋ ಬಂದಿದ್ದಾರೆ ಅಂತ ಸುಮ್ನೆ ನನ್ ಗಂಡನ್ ವಿರೋಧ ಕಟ್ಕೊಂಡ್ರೆ ಕೊಡ್ಚಾಕ್ಬಿಡ್ತೀನಿ ಒಬ್ರೊಬ್ರು. ನನ್ ಮಕ್ಳು ಅಲ್ಲಿ ಬರ್ತಾ ಇದಾರೆ, ಕೇಳ್ ನೋಡಿ. ಬಂದ್ರು ಮುಂಡೆ ಮಕ್ಳು. ಬರ್ಲಿ ಬರ್ಲಿ, ಯಾರು ಮಾತಾಡ್ಬೇಡಿ, ನಾನ್ ಕೇಳ್ತೀನಿ. ನೀನ್ ಮುಚ್ಕೊಂಡಿರ್ಬೇಕು. ಏನೋ ಗೊತ್ತಾಗಿದೆ ಅನ್ಸುತ್ತೆ. ನೀನೇನು ಬಾಯ್ ಬಿಡ್ಬೇಡ ಆಯ್ತಾ? ಹೇಳಲ್ಲ. ಸುಮ್ಮನೆ ನಾನು ಆಡ್ದಂಗೆ ಆಡು. ಯಾರೋ ನೀವಿಬ್ರು? ನಾವು ತಂಗಣ್ಣವ್ರ ಜಾಗದಲ್ಲಿ ರಬ್ಬರ್ಗೆ ಆಗ್ಯಾಕೆ ಅಂತ ಬಂದಿದ್ವಿ. ಕುಂಡೆ. ಯಾರೋ ನೀವಿಬ್ರು? ಅದೇ ಗುಂಡಿ ಆಗ್ಯಾಕೆ ಅಂತ ಕರ್ಸಿದ್ರ. ಯಾರು ಹೇಳಿದ್ದು? ಅದೇ ಗುಂಡಿ. ಎಲ್ಲ ಹತ್ತಿದ್ರ ಗುಂಡಿನ? ಕಾಲ್ ಬಂದಿತ್ತು. ಏನ್ ಕಳ್ತನ ಮಾಡಕ್ ಬಂದಿದ್ರ? ಗುಂಡಿ ಆಗಿಬೇಕು ಅಂತ ಕಾಲ್ ಮಾಡಿದ್ರಲ್ಲ. ಯಾವನ್ ಕಾಲ್ ಮಾಡಿದ್ದು? ತಂಗ ಗೊತ್ತಾ ನಿಮ್ಗೆ? ತಂಗ ಅಣ್ಣ ಕಾಲ್ ಮಾಡಿದ್ರಲ್ಲ. ಮುಚ್ಚೋ ತಂಗ ನಾನೇ ಕಣ ಬೋಳಿ ಮಗನೆ. ನನ್ನ ನೋಡಿದ್ರೇನು? ನನಗೆ ಕೂರಾ ಚುಂಡಿಯಿಂದ ಮುಚ್ಚೋ. ನನ್ನ ನೋಡಿದ್ಯೇನೋ ನೀನು? ಅಲ್ಲ, ನನ್ ಗೊತ್ತಾ? ನಮಗ್ ನೀವು ಗೊತ್ತಿಲ್ಲ ಅಂದ್ಮೇಲೆ ನನ್ನ ಹೆಸರು ಹೇಳ್ಕೊಂಡು ಯಾಕೆ ಎಲ್ಲಿಗೆ ಬಂದಿದ್ದೀರಾ ನೀವು? ಇರೋದು ಹೇಳಿ. ಏನು ಏನು ಹೇಳಿ ಏನಕ್ಕೆ ಬಂದ್ರೆ? ಗುಂಡಿ ಆಗ್ಯಾಕೆ ಬಂದಿದ್ದು. ಏನು ಒಗ್ಯೋದು?
ಯಾರಿದ್ರು ನಿನ್ ಜೊತೆ? ಕೆಲ್ಸ ಇದೆ ಅಂದ್ರು, ಅದಕ್ಕೆ ನಾವು ಬಂದ್ವಿ. ಏನು ಅಂತ ಮಾತಾಡ್ತಿದ್ಯಾ? ಬೋಳಿ ಮಗನ ನೀವ್ ಯಾರು ಅಂತ ನನಗೂ ಗೊತ್ತಿಲ್ಲ. ನನ್ ಕೇಳಿದ್ರೆ ಯಾರು ಅಂತ? ನಿಮ್ ಜೊತೆ ತಾನೇ ಮಾತಾಡ್ತಿರೋದು. ಯಾರು ನೀವು ಅಂತ? ಏನಕ್ಕೆ ಬಂದಿದ್ಯಾ ಬೋಳಿ ಮಗನೇ? ನಿನ್ನೆ ಕೇಳ್ತಿಲ್ಲ. ನನ್ನ ಹೆಸರು ಹೇಳ್ಕೊಂಡು ಸುಮ್ನೆ ಎಳೆದ ಪ್ರಯೋಜನ ಇಲ್ಲ. ಇಬ್ಬರನ್ನ ಎತ್ಬಿಡೋಣ. ಮತ್ ಶವ ಏನ್ ಮಾಡೋದು? ಗುಂಡಿಯಾಗೆಲ್ಲ ಆಗಲ್ಲ. ಅದ್ ಸರಿ, ಅಕಸ್ಮಾತ್ ನಾಯಿ ಆಗಿದ್ ಬಿಟ್ರೆ ಅದನ್ನ ಸಕ್ಕರೆ ಹಾಕಿ ಸುಟ್ಬಿಟ್ರೆ ಹೆಂಗೆ ಇವ್ರನ್ನ? ಅಷ್ಟೊಂದೆಲ್ಲ ಸಕ್ಕರೆ ತರೋದಕ್ಕೆ ಇಲ್ಲೇನ್ ರೇಷನ್ ಅಂಗಡಿ ಇಲ್ಲ. ಇಬ್ರಿಗೂ ಸರ್ಯಾಗಿ ಹೊಡೆದು ನದಿ ತಳ್ಳಿರ್ ಹೆಂಗೆ? ಟೈಮ್ ವೇಸ್ಟ್ ಮಾಡೋದ್ ಬೇಡ, ಕೊಚ್ಚಾಕ್ಬಿಡೋಣ ಇಬ್ರು. ಇಬ್ಬರನ್ನ ಕೊಲ್ಲಕ್ ಯಾಕಷ್ಟು ಯೋಚನೆ ಮಾಡ್ತೀರಾ? ಕಂಪೋಸ್ಟ್ ಮಾಡೋ ಜಾಗದಲ್ಲಿ ಹಾಕಿದ್ರೆ ಆಯ್ತಪ್ಪ. ಹೌದು, ಕಾಫಿ ಚೆನ್ನಾಗಿ ಬೆಳೆಯುತ್ತೆ. ಬೇಗ ಬೇಗ ಕೆಲ್ಸ ಮುಗಿಸಿ ಬನ್ನಿ, ರಾತ್ರಿಗೆ ಅಡ್ಗೆ ಮಾಡ್ಬೇಕಲ್ಲಿ. ಸಮಾಧಾನ ಮಗನೇ ಬಂದೆ. ಬೊಗಳು, ನಿನ್ ನಿಜವಾದ ಹೆಸರೇನು ಬೊಗಳು? ನಾವೇನ್ ಇಲ್ಲಿ ರಬ್ಬರ್ಗೆ ಅಗಿಯಕ್ಕೆ ಅಂತ ಬಂದಿಲ್ಲ, ನಾವು ಕೇರಳ ಪೊಲೀಸು, ಗೊತ್ತಾಯ್ತಾ? ಹಾಗಿದ್ರೆ ಜಾಯ ಅವನು. ನನ್ನ ಹೆಸರು ಅದಲ್ಲ, ನನ್ನ ಅಡ್ಡ ಹೆಸರು ಮೈಲದಂಪುರ ಅಂತ. ನೋಡಿ ನೋಡಿ, ಏನು ನಮ್ಮನ್ನ ಸಕ್ಕರೆ ಹಾಕಿ ಏನೇನೋ ಹಾಕಿ ಸುಡ್ಬೇಕು ಅಂತಿದ್ದ? ಏನ್ ಮಾತಾಡ್ತಿದ್ದೆ ನೀನು? ಏನಂದ್ರೆ ಸರ್, ನಾವೆಲ್ಲ ಹಳ್ಳಿ ಜನ ಕಳ್ರು ಅಂತ ಅನ್ಕೊಂಡ್ಬಿಟ್ವಿ ಸರ್. ನಾವಾದ್ರೂ ಏನ್ ಮಾಡೋದು ಹೇಳಿ ಸರ್? ಸತ್ಯ ತಿಳ್ಕೊಳಕ್ ಹಿಂಗ್ ಮಾಡಿದ್ರೆ. ಈ ಜಾಯ್ ಎಲ್ಲಿರ್ತಾನೋ? ಎಲ್ಲಿ ಬಿದ್ದಿದ್ದಾನೆ ಸರ್? ನಡಿ ಮಗನೇ, ಮನೆ ತೋರ್ಸು. ಹೇ ಕರಿಯಾಚ ಮಗನೇ, ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ ಇರು ನಿನ್ನ ಹತ್ರ. ಬಾರೋ. ಯಾರಾದ್ರೂ ಹತ್ರ ಬಂದ್ರೆ ಒಬ್ಬೊಬ್ರು ತೆಗೆದು ಬಿಡ್ತೀನಿ. ಮಕ್ಳ ಬಿದ್ದಿರಿ ಇಲ್ಲೇ. ಬಾರೋ. ನಮಗ್ ಮೋಸ ಮಾಡೋ ಯೋಚನೆ ಕೂಡ ಮಾಡ್ಬೇಡ. ಈ ಬುಲೆಟ್ ದೂರ ತನಕ ಹೋಗುತ್ತೆ. ಅವನ್ ಕಾಣಿಸ್ತಾನೆ ಇಲ್ಲ. ಎಸ್ಕೇಪ್ ಆಗ್ಬಿಟ್ನಾ? ಅಲ್ಲಿದ್ದಾನೆ. ನನ್ನ ಮಗನೇ, ನಾನು ಓಡಬೇಕು ಅಂದ್ರೆ ಎಲ್ಲಿ ಓಡಕ್ಕಾಗತ್ತೆ ಸರ್? ನೀವು ಹುಡುಕ್ತಿರೋ ವ್ಯಕ್ತಿ ನಾನಲ್ಲ ಸರ್. ನಡಿಯೋ ಸರ್, ಇಲ್ಲಿ ಕಳ್ದು ಹೋಗ್ಬಿಟ್ಟಿರಾ. ತುಂಬಾ ಅಪಾಯ ಜಾಗ ಇದು, ಹುಷಾರು. ನಿಮ್ ಮನೆಗೆ ಹೋಗಕ್ ಒಂದ್ ರೋಡ್ ಇಲ್ವಾ? ಅದನ್ನೆಲ್ಲ ಮಾಡ್ಸಕ್ ದುಡ್ಡಿಲ್ಲ ಸರ್. ತಂದೆ ತಾಯಿ ತೀರ್ಕೊಂಡ್ಮೇಲೆ ನಾವು ಕರಿಕೋಟೆಯಿಂದ ಬಂದ್ವಿ. ಇಲ್ಲೊಂದ್ ಸ್ವಲ್ಪ ಜಾಗ ತಗೊಂಡು ಕೃಷಿ ಶುರು ಮಾಡಿದ್ವಿ. ಸಾಕ್ ನಿಲ್ಸೋ. ನಾನ್ ರೋಡ್ ಮಾತ್ರ ಕೇಳಿದ್ದು ಅಷ್ಟ್ ಮಾತ್ರ ಹೇಳು ಸಾಕು. ನಿನ್ ಇತಿಹಾಸ ತಿಳ್ಕೊಂಡು ನನ್ಗೇನಾಗ್ಬೇಕು? ನೀನ್ ಹಿಂದೆ ಬರ್ತಾ ಇರೋದೇನು ನಿನ್ ಸೈನ್ಯನಾ? ನಿಮ್ಗೇನ್ ಸುಸ್ತಾಯ್ತಾ? ಇನ್ನೇನ್ ಸ್ವಲ್ಪ ದೂರ ಅಷ್ಟೇ. ನಡಿಯೋ. ಇನ್ನೇನ್ ಸ್ವಲ್ಪ ದೂರ ಅಷ್ಟೇ. ನಡಿ ನಡಿ. ನಡಿಯೋ.
ಬನ್ನಿ, ನಿಧಾನಕ್ಕೆ ಬನ್ನಿ. ನಿಂತ್ಕೊಳ್ಳಿ. ಅವ್ರು ಆ ಕಡೆ ಹೋಗ್ತಾ ಇದಾರೆ, ನಾವ್ ಈ ದಾರಿಲಿ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಸರ್, ಈ ಜಾಗ ತುಂಬಾ ಜಾರುತ್ತೆ. ಹುಷಾರು ಹುಷಾರು, ಹುಷಾರಾಗಿ ಬನ್ನಿ. ಏನೋ ಮಾಡ್ತಾ ಇದ್ಯಾ? ಸರ್, ಸುಮ್ನೆ ಮುಖ ತೊಳ್ಕೊತಿದ್ದೀನಿ ಅಷ್ಟೇ. ಬುದ್ಧಿ ತೋರಿಸಿದ್ರೆ ಅಷ್ಟೇ. ಇಲ್ಲಿ ಶಾರ್ಟ್ ಕಟ್ ಅಲ್ಲಿ ಹೋಗೋಣ, ಈ ದಾರಿಯಲ್ಲಿ. ಅವ್ರ್ಯಾಕೆ ನಮ್ಮಿಂದ ಬರ್ತಿದ್ದಾರೆ? ಬಾ 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 ಬಾ. ನನ್ ಜೊತೆ ಮಾತಾಡ್ತಾ ಇದ್ದ ಧ್ವನಿನ ನೋಡೋದಕ್ಕೆ ತಿರುಗ್ದಾಗ ನನಗೆ 7 ಬಂಗಾರದ ದೀಪಗಳು ಕಾಣಿಸಿದ್ವು. ಆ ದೀಪಗಳ ಮಧ್ಯೆ ಮನುಷ್ಯರ ಪುತ್ರನಂತಿದ್ದ ಒಬ್ಬ ತನ್ನ ಕಾಲುಗಳನ್ನ ಮುಚ್ಕೊಂಡಿದ್ದ. ಏನ್ ನಡೀತಾ ಇದೆ? ಜಾಯ್ನ ಹುಡ್ಕೊಂಡು ಬಂದಿದ್ದ. ಬಾಯಿ ಮುಚ್ಚು ಸಾಕು. ಇವನ ಹೆಸರೇನು? ತಂಗ. ಜಾಯ್ ಅಂದ್ರೆ ಯಾರು? ಅವನ್ ನಮ್ ತಮ್ಮ ಸರ್. ಎಲ್ಲಿದ್ದಾನ ಅವನು? ಹುಷಾರಿಲ್ಲ, ಅವನಿಗೆ ಹುಷಾರಿಲ್ಲ. ಲಕ್ವಾ ಹೊಡೆದಿದೆ ಸರ್. ಜಾಯ್, ನಿನಗೆಲ್ಲ ಅರ್ಥ ಆಗಿರ್ಬೇಕು. ನಾಟಕ ಮಾಡಿ ಸಾಕು, ಕಾನೂನ ಎದುರಿಸ್ಬೇಕು. ಬಾ. ಸರ್, ನಾನು 1 ವರ್ಷದಿಂದ ಹಿಂಗೆ ಇದ್ದೀನಿ. ಬರೀ ಮಾತ್ರಲ್ಲೇ ಬದುಕ್ತಾ ಇದ್ದೀನಿ. ಏನ್ ಸರ್ ನನ್ನ ತಮ್ಮನ ಮೇಲಿರೋ ಕೇಸು? ಲಕ್ವಾ ಹೊಡೆದಿರೋ ವ್ಯಕ್ತಿಗೆ ಏನ್ ಮಾಡಕ್ ಸಾಧ್ಯ ಸರ್? 10 ವರ್ಷ ಜೈಲಲ್ಲಿರೋಷ್ಟು ಕೆಲಸ ಮಾಡಿದ್ದಾನಮ್ಮ. ಕಾಡಲ್ಲಿರೋ ಪ್ರಾಣಿಗಳನ್ನ ಸಾಕಷ್ಟು ಕೊಂದಿದ್ದಾನೆ. ಮತ್ತೆ ಚಿಕ್ಕ ಚಿಕ್ಕ ಹುಡುಗರಿಗೆ ಎಷ್ಟು ಕಾಟ ಕೊಟ್ಟಿದ್ದಾನೆ ಪಾಪ. ಸರ್, ನನ್ನ ಮೇಲೆ ಸಣ್ಣ ಪುಟ್ಟ ಕೇಸ್ಗಳಿರೋದು ನಿಜ. ಉಳಿದಿರೋ ಕೇಸ್ಗಳನ್ನ ಪೊಲೀಸ್ನವರು ಸುಮ್ಮನೆ ಹಾಕಿರೋದು ಸರ್. ಕರುಣೆ ತೋರಿಸಿ ಸರ್. ಈ ಪರಿಸ್ಥಿತಿಲಿ ಕರ್ಕೊಂಡು ಹೋದ್ರೆ ಸತ್ತೇ ಹೋಗ್ತೀನಿ. ಅವನು ಪಾಪದ ಹುಡುಗ ಸರ್. ನೀವೇನಾದ್ರೂ ಸಹಾಯ ಮಾಡಿದ್ರೆ. ಒಂದ್ ಸ್ವಲ್ಪ ಕರುಣೆ ತೋರಿಸಿ ಸರ್. ಲಕ್ವಾ ಹೊಡೆದಿದ್ರು ಸರಿ, ಸತ್ತಿದ್ರು ಸರಿ, ನಾಳೆ ನೀನು ಕೋರ್ಟ್ ಮುಂದೆ ಹಾಜರಾಗ್ಬೇಕಷ್ಟೇ. ಜೈಲ್ನಲ್ಲೂ ಡಾಕ್ಟ್ರು, ನರ್ಸು ಎಲ್ಲರೂ ಇರ್ತಾರೆ. ಹಾಗಾದ್ರೆ ನೀವ್ ಇವನ್ನ ಕರ್ಕೊಂಡು ಹೋಗ್ತೀರಾ?
ಪ್ರಯತ್ನ ಮಾಡಿ ನೋಡ್ಲಿ ಬಿಡು, ಇದೆಯಾ ತಾಕತ್ತು? ಫಿಲಿಪಣ್ಣ ನಮ್ ಜೋನ ಕರ್ಕೊಂಡ್ ಹೋಗ್ತಾರಂತೆ. ನಾವು ಅದನ್ನೇ ಅನ್ಕೋತಾ ಇದ್ವಿ, ಅದ್ ಹೆಂಗ್ ಕರ್ಕೊಂಡು ಹೋಗ್ತಾರಂತೆ? ಪಕ್ಕಕ್ಕೆ ಹೋದ್ರೆ ಸರಿ. ಕೊನೆಗೂ ನನ್ನ ಶೂಟ್ ಮಾಡಿದ್ರು. ಏನಾಯ್ತು? ಬಾಯ್ಲಿ ಗಂಧಲ್ಲಿ ಆಟಾಡ್ತಾವ್ರೆ, ನನ್ನೊಂದು ಕಿವಿನೇ ಹೋಯ್ತು. ಏನಾಯ್ತು ಕಂದ? ಅವ್ರು ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ, ಕರ್ಕೊಂಡು ಹೋಗ್ಲಿ ಬಿಡು. ಏನದು ತಮಾಷೆ? ಏನು ಇಲ್ಲ ಸರ್, ಒಂದ್ ಕತೆ ನೆನಪಾಗಿ ನಗು ಬರ್ತಾ ಇತ್ತು ಅಷ್ಟೇ. ನಾನೊಂದ್ ಕತೆ ಹೇಳ ಸರ್, ಸನ್ಯಾಸಿ ಮತ್ತೆ ಮದನನ್ ಕತೆ. ಮದನ ಮಲಾರ್ಕಿ. ಮುಚ್ಚೋ ಬಾಯಿನ. ಸರಿ, ನಾನು ಬೇರೆ ಕತೆ ಹೇಳ್ತೀನಿ ಬಿಡಿ ಸರ್. ಪೊಲೀಸ್ ಒಬ್ರು ನನ್ನ ಹಿಡಿಯೋಕ್ ಬಂದಂತ ಕತೆ, ಇನ್ನೊಬ್ರು ಪೊಲೀಸು ಬಂದಂತ ಕತೆ, ಮತ್ತೆ ಅದಕ್ಕೂ ಮುಂಚೆ ಇನ್ನೊಂದು. ಏನೋ ಚಕ್ರ ತಿರುಗಿಸ್ತಿದ್ಯಾ ಹಂಗೆ? ಕಥೆ, ಅದ್ರೊಳಗೊಂದ್ ಕಥೆ, ಇನ್ನೊಂದ್ ಕಥೆ. ಸರಿ ಹೇಳು. ಆ ಪೊಲೀಸು ಬರ್ತಾ ದಾರಿಲಿ ಇನ್ನೊಬ್ರ ಕರ್ಕೊಂಡ್ ಬಂದ್ರು, ಜೊತೆಗೊಬ್ರು ಇರ್ಲಿ ಅಂತ. ಸನ್ಯಾಸಿನ ಇಲ್ಲ, ಆ ಪೊಲೀಸು ಜೊತೆಗೆ ಕರ್ಕೊಂಡ್ ಬಂದಿದ್ದು. ಫ್ಯಾನ್ಸಿ ಡ್ರೆಸ್ ಅಲ್ಲಿ ಬಂದ್ರೆ ನಮ್ನ ದಡ್ರು ಮಾಡ್ಬೋದು ಅನ್ಕೊಂಡಿದ್ರು. ನಾವು ಏನು ಗೊತ್ತಿಲ್ಲ ಅನ್ನಂಗಿದ್ವಿ, ಒಬ್ರಿಗೊಬ್ರು ಕಣ್ಣು ನೋಡ್ಕೊಂಡಿದ್ವಿ. ಕುತೂಹಲ ಇತ್ತು ಇದೆಲ್ಲಿ ತನಕ ಹೋಗುತ್ತೆ ಅಂತ ತಿಳ್ಕೊಳಕ್ಕೆ. ಒಂದೇ ಕತೆ ಪದೇ ಪದೇ ನಡೆಯೋದ್ ನೋಡಕ್ಕೆ ಮಜಾ ಬರ್ತಾ ಇತ್ತು. ಶಾಜೀವ, ನಾವೆಲ್ಲೋ ದಾರಿ ತಪ್ಪಿದೀವಿ ಅನ್ಸುತ್ತೆ. ಆ ಸೇತುವೆನೇ ಕಾಣಿಸ್ತಾ ಇಲ್ಲ. ಅಯ್ಯೋ, ನನಗೂ ದಾರಿ ಗೊತ್ತಾಗ್ತಾನೆ ಇಲ್ಲ. ಸಾರ್, ಈ ದಾರಿಯಲ್ಲಿ ಹೋಗ್ಬೋದು, ಸ್ವಲ್ಪ ಸುತ್ತ ಹಾಕ್ಬೇಕು ಅಷ್ಟೇ. ಇದನ್ನ ಮೊದ್ಲೇ ಹೇಳ್ಬೇಕು ತಾನೆ ದಡ್ಡ, ಏನೋ ಮಾಡ್ತಿದ್ದೆ. ಇಲ್ಲಿಂದ ಅವರಿಬ್ರು ಕುಡ್ಕೊಂಡು ತಿನ್ಕೊಂಡು ಮಜ್ವಾ ಆಗಿದ್ರು. ಮಾಂಸ ತಿಂದು ಕುಡ್ದು ಕೊಬ್ಬೇರ್ಬಿಟ್ಟಿದ್ರು. ಇಲ್ಲಿ ಯಾವ್ದ್ರ ಕೊರತೆ ಐತೆ ಸರ್? ಬೇಕಾದ್ದೆಲ್ಲ ಇದೆ. ಬೇರೇನಾದ್ರೂ ಬೇಕು ಅಂದ್ರೆ ಅದು ಸಿಗುತ್ತೆ ಅಲ್ವಾ? ಯಾರನ್ನಾದ್ರೂ ಕೊಲ್ಬೇಕಾ? ಅದು ಮಾಡ್ಬೋದು, ಯಾರು ಪ್ರಶ್ನೆ ಮಾಡೋದಿಲ್ಲ. ಇದು ನಿಜಕ್ಕೂ ಒಂದು ಸ್ವರ್ಗ ಅಂತ ಅನ್ಸಲ್ವಾ ಸಾರ್? ಮನ್ಸಲ್ಲಾದ್ರೂ ಯಾರನ್ನಾದ್ರೂ ಕೊಂದು ರೇಪ್ ಮಾಡ್ದೇನೆ ಇರುವಂತ ಮನುಷ್ಯ ಇರ್ತಾನ? ಅವನ್ ಕಾಡು ಮರ ಗಿಡಗಳನ್ನ ಪ್ರೀತಿಸ್ಕೊಂಡ್ ಬೆಳ್ದ. ತಾನೊಬ್ಬ ಪೊಲೀಸ್ ಅನ್ನೋದನ್ನು ಮರ್ತೋಗ್ಬಿಟ್ಟ. ಈ ದಾರಿ ಆ ದಾರಿ ಎಲ್ಲ ಹೋಯ್ತು. ಕೊನೆಗೆ ನಾವು ಕೇಳುವಂತ ಸಮಯ ಬಂದೇ ಬಿಡ್ತು. ಯಾರೋ ನೀನು ಅಂತ. ಅವಾಗ ಅವನು ಯೋಚಿಸಕ್ ಶುರು ಮಾಡ್ದ. ಅವಾಗ್ಲೇ ಅಲ್ವಾ ಆ ಸನ್ಯಾಸಿ ಅಲ್ಲ ಪೊಲೀಸ್ ನನ್ನ ಹಿಡಿಯಕ್ ಬಂದಿದ್ದು. ಹಿಡಿಯೋಕೆ ಅಲ್ಲ, ಕೈಯಲ್ಲಿ ಆಟ ಸಾಮಾನ್ ಗನ್ನು ಹಿಡ್ಕೊ ಬಂದಿದ್ದ. ನಿಜವಾಗ್ಲೂ ತಮಾಷೆ ಆಗಿತ್ತು. ಜಾಯ್, ನಿನ್ ಚರಿತ್ರೆ ನಮಗ್ ಚೆನ್ನಾಗಿ ಗೊತ್ತು ಕಣೋ. ಅದಕ್ಕೆ ತಾನೇ ಲಕ್ವಾ ಹೊಡೆದಿರೋ ನಿನ್ನ ಕೈಗಳನ್ನ ನಾನು ಗಟ್ಟಿಯಾಗಿ ಕಟ್ಟಿರೋದು. ಸಾರ್, ಹಂಗಂತೀರಾ? ಈಗ ನನ್ನ ಈ ಕೈಗಳು ಹುಷಾರಾಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಓ, ಆಮೇಲೆ ಎದ್ಬಿಟ್ಟು ನನ್ ಕೈ ಕಟ್ಟಿರೋದನ್ನ ಬಿಡಿಸ್ಕೊಂಡು ಆರಾಮಾಗಿ ಕೂತ್ಕೋತೀನಿ ಅಂತ ಅನ್ಕೊಳ್ಳಿ. ಸರಿ, ಆಮೇಲೆ